ಏನು ಅನ್ನುವಂಥದ್ದನ್ನ ಈ 42ನೇ ಕಾರಿಕೆ ಒಳಗೆ ಹೇಳಾಕತ್ತಾರ. ಉಪಲಂಬದಿಂದಲೂ ಸಮಾಚಾರದಿಂದಲೂ ವಸ್ತುವಿದೆ ಎನ್ನುತ್ತಿರುವ ಅಜಾತಿಗೆ ಯಾವಾಗಲೂ ಹೆದರುತ್ತಿರುವವರ ಅವರಿಗಾಗಿ ಬುದ್ಧರುಗಳು ಶಾಂತಿಯ ಉಪದಿಷ್ಟವಾಗಿರಬಹುದು. 42ನೇ ಕಾರಿಕೆ. ಉಪಲಂಬ ಅಂದ್ರೆ ಏನಂತ ಹೇಳಿದ್ರಿ? ಯಾರಾದ್ರೂ ಒಬ್ರು ಹೇಳ್ತೀರಾ ಉಪಲಂಬ ಅಂದ್ರೆ ಏನು? ಇವೆಲ್ಲ ಪಾರಿಭಾಷಿಕ ಶಬ್ದಗಳು. ಸಮಾಚಾರ ಸಮಾಚಾರ ಅಂದ್ರೆ ಏನು? ಉಪಲಂಬ ಅಂದ್ರೆ ಏನು? ಹೇಳಿದ್ದೆ ನಾನು ಮೊನ್ನೆ. ತೋರುವುದರಿಂದಲೂ ಆಚರಣೆಯಿಂದಲೂ. ತೋರುವುದರಿಂದಲೂ ಅಂತಂದ್ರ ಆಚರಣೆಯಿಂದ ನಾ ಏನ್ ಹೇಳಿದ್ದೆ ಸ್ವಾಮ್ಯರ? ಅರ್ಥ ಆಗೋದಿಲ್ಲ. ತೋರುವುದರಿಂದಲೂ ಆಚರಣೆಯಿಂದ ಅರ್ಥ ಆಗೋದಿಲ್ಲ. ಕಾಣಿಸಿಕೊಳ್ಳುವಂತಹವು. ನಾನು ಒಂದು ಶಬ್ದ ಹೇಳಿದ್ದೆ, ETU. ಇ ಅಂದ್ರೆ ಎಕ್ಸ್ಪೀರಿಯನ್ಸೇಬಲ್, ಅನುಭವಗಮ್ಯ ಅನ್ನೋದಕ್ಕ ಶಬ್ದ ಅವರು ಉಪಲಂಬ ಅಂತ. ಇನ್ನ ಟಿ ಮತ್ತು ಯು ಇವೆರಡು ಕೂಡಿಸಿ ಸಮಾಚಾರ ಅಂತ ಹೇಳ್ಯಾರ. ಎರಡು ಅಂದ್ರೆ ಯಾವುದು? ಟಿ ಅಂದ್ರೆ ಏನು, ಯು ಅಂದ್ರೆ ಏನು? ಟ್ರಾನ್ಸಾಕ್ಷನಬಿಲಿಟಿ, ವ್ಯವಹಾರ ಯೋಗ್ಯ. ಯುಟಿಲಿಟಿ, ಉಪಯೋಗ ಯೋಗ್ಯ, ಉಪಯೋಗಕ್ಕೆ ಬರುವಂತಹದ್ದು. ಅದನ್ನ ನೆನ್ಪಿಡ್ಬೇಕು ಅವನು ಶಬ್ದಗಳನ್ನು. ಅವ್ರು ಏನ್ ಹೇಳ್ರಿ ಇದ್ರಾಗ ಗೌಡಪಾದ ಹೃದಯದಾಗ ಏನ್ ಹೇಳ್ಯಾರ ನೋಡ್ರಿ. ನಾವು ತೋರುವುದರಿಂದಲೂ ಆಚರಣೆಯಿಂದಲೂ ಅಂದ್ರೆ ಹಂಗ ಹೇಳ್ಬಿಡ್ತಾರ ಅವ್ರು. ಅರ್ಥ ಆಗ್ಬೇಕಂದ್ರೆ ಆಚರಣೆ ಅಂದ್ರೆ ಏನು ತಗೊಂಡ್ಬಿಡ್ತೀವಿ ನಾವು. ಜಾಣ ಅಲ್ಲಿ ಹಂಗ ಬರಂಗಿಲ್ಲ. ಅದ ಟಿ ಮತ್ತು ಯು ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರ ಗಮ್ಯ. ಯು ಅಂದ್ರೆ ಯುಟಿಲಿಟಿ ಅಂದ್ರೆ ಉಪಯೋಗ ಉಳ್ಳದ್ದು. ಅದಕ್ಕೆ ಅಷ್ಟು ದೋಷ ಆಗ್ತದ ನೋಡ್ರಿ. ಗೌಡಪಾದಾಚಾರ್ಯ ಪ್ರಿಸ್ಕ್ರೈಬ್ಡ್ ಅಲ್ಟಿಮೇಟ್ ಟೀಚಿಂಗ್ ಆಫ್ ವೇದಾಂತ ಉಪನಿಷತ್ಸ್, ನೇಮ್ಲಿ ಅಜಾತಿವಾದ, ಅದರ್ವೈಸ್ ಕಾಲ್ಡ್ ಅದ್ವೈತವಾದ, ಜಗನ್ಮಿಥ್ಯಾವಾದ ಆರ್ ಆತ್ಮ ಅಧಿಷ್ಠಾನವಾದ. ಗೌಡಪಾದರು ವೇದಾಂತದ ಕೊನೆಯ ಮೆಟ್ಟಲಾದಂತ ಅಜಾತ್ಯವಾದವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಉತ್ತಮೋತ್ತಮ ಅಧಿಕಾರಿಗಳಿಗೆ, ಎಂತ ಕನಿಷ್ಠ ಮಧ್ಯಮ ಅದಾರಂದ್ರು ಇವತ್ತಿಗೆ ಅವರು ಉತ್ತಮ ಅಧಿಕಾರಿಗಳು ಆಗಿರ್ತಾರ ಅನ್ನೋ ಲೆಕ್ಕ. ಯಾಕ ಅವ್ರದೆಲ್ಲ ವಿಚಾರವನ್ನ ಹೇಳ್ಕೊಂತ ಬಂದಾರ. ಈಗ ಅವ್ರು ಅವೆಲ್ಲ ಎಲ್ಲಿ ಸುಳ್ಳು ಎಲ್ಲಿ ತಪ್ಪಾತು ಅವ್ರದ್ದು ಅನ್ನುವಂಥದ್ದನ್ನ ತಿಳ್ಕೊಂಡಾರ ಈಗ. ಅಂದ್ರೆ ಈಗ ಎಲ್ಲರೂ ಉತ್ತಮ ಅಧಿಕಾರಿಗಳ, ನಾವು ಯಾರು ಉತ್ತಮ ಕನಿಷ್ಠ ಮಧ್ಯಮ ಯಾರು ಇಲ್ಲ ಅಂತ ಅರ್ಥ. ಹಾಗಾದ್ರೆ ಏನ್ ಹೇಳ್ತಾರ್ರಿ ಇದರಲ್ಲಿ? ಉತ್ತಮ ಅಧಿಕಾರಿಗೆ ಅಂದ್ರೆ ಅಜಾತಿವಾದವನ್ನ ಹೇಳ್ತಾರ. ಅಂದ್ರೆ ಅಜಾತಿವಾದಕ್ಕಂತಂದ್ರೆ ಏನು? ಹುಟ್ಟು ಇಲ್ಲ. ಹುಟ್ಟು ಅನ್ನೋದು ಒಂದು ಭ್ರಮೆ, ಸಾವು ಅನ್ನೋದು ಒಂದು ಭ್ರಮೆ. ನೀ ಯಾವಾಗ್ಲೂ ಇರುವವನೇ. ಅಜಾತಿವಾದ ಅದಕ್ಕೆ ಬೇರೆ ಬೇರೆ ಪರ್ಯಾಯ ಹೆಸರುಗಳನ್ನ ಹೇಳ್ತಾರ. ಅದಕ್ಕೆ ಅದ್ವೈತವಾದ ಅಂತಾರ, ಅದಕ್ಕೆ ಜಗನ್ಮಿಥ್ಯಾವಾದ ಅಂತಾರ, ಆತ್ಮ ಅಧಿಷ್ಠಾನವಾದ ಹೇಳ್ತಾರ. ಇವೆಲ್ಲ ಪರ್ಯಾಯ ನಾಮಗಳು. ಅದು ಅಜಾತವಾದ ಮೀನ್ಸ್ ನಥಿಂಗ್ ಈಸ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಅಜಾತಿವಾದ ಅಂದ್ರೆ ಆ ನಿರಾಕಾರ ನಿರ್ಗುಣ ಪರಮಾತ್ಮನಿಂದ ಯಾವ ಕಾಲದಲ್ಲಿಯೂ ಏನೂ ಹುಟ್ಟೇ ಇಲ್ಲ. ಬ್ರಹ್ಮನ್ ವಾಸ್ ಅಲೋನ್ ಅಂಡ್ ವೀಸ್ ಅಲೋನ್ ಅಂಡ್ ವಿಲ್ ಬಿ ಅಲೋನ್. ಬ್ರಹ್ಮ ಒಬ್ಬನೇ ಇದ್ದ. ಸೃಷ್ಟಿ ಆದಾಗೂ ಬ್ರಹ್ಮನೇ ಅದಾನ. ಸೃಷ್ಟಿ ಲಯ ಆದ್ರೂ ಬ್ರಹ್ಮನೇ ಇರ್ತಾನ ಅನ್ನುವಂತ ಮಾತನ್ನ ಗೌಡಪಾದಾಚಾರ್ಯರು ಹೇಳಿದ್ರು. ಏನಂತಾರೆ ಇಂಗ್ಲಿಷ್ನಾಗ? ಬ್ರಹ್ಮನ್ ಅಲೋನ್ ವಾಸ್, ಬ್ರಹ್ಮೋನ್ ಅಲೋನ್ ಈಸ್, ಅಂಡ್ ಬ್ರಹ್ಮನ್ ಅಲೋನ್ ವಿಲ್ ಬಿ ದೇರ್ ಅಂತ ಮಾತು ನೋಡ್ರಿ ಇಂಗ್ಲಿಷ್. ನಥಿಂಗ್ ಹ್ಯಾಸ್ ಬೀನ್ ಒರಿಜಿನೇಟೆಡ್. ಯಾವುದು ಏನು ಯಾವ ಕಾಲಕ್ಕೂ ಉತ್ಪತ್ತಿ ಆಗೇ ಇಲ್ಲ. ಅಜಾತಿ ಮೀನ್ಸ್ ನಾನ್ ಒರಿಜಿನೇಷನ್ ಆರ್ ನಾನ್ ಕ್ರಿಯೇಷನ್. ಅಜಾತಿ ಅಂದ್ರೆ ಜಾತಿ ಇಲ್ಲದ್ದು, ಹುಟ್ಟಿಲ್ಲದ್ದು ಅಂತ ಅರ್ಥ. ಜಾತಿಗೆ ಹೋಗ್ಬಾರ್ದು, ಜಾತ ಇಲ್ಲದ್ದು. ಹುಟ್ಟು ಅನ್ನುವಂಥದ್ದು ಎದಕ್ಕಿಲ್ಲವೋ ಅದು ಅಜಾತವಾದ.
ಅಜಾತವಾದ ಇಸ್ ಕಾಲ್ಡ್ ಅಜಾತಿವಾದ ಆಲ್ಸೋ. ಅಜಾತಿವಾದಕನ ಅಜಾತಿವಾದ ಅಂತಾರೆ. ಸಿನ್ಸ್ ನೋ ಸೆಕೆಂಡ್ ಥಿಂಗ್ ಈಸ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಜಾತಿ ಯಾವಾಗ ಇರ್ತದ್ರಿ? ಎರಡು ಇದ್ದಾಗ ಇರ್ತತೋ, ಜಾತಿ ಒಂದೇ ಇದ್ದಾಗ ಇರ್ತತೋ? ಎರಡ್ ಇದ್ದಾಗ್ರಿ. ಎರಡು ಇಲ್ಲ ಅಂತಂದ್ರೆ ಜಾತಿನೂ ಇಲ್ಲ ಅನ್ನೋ ಅರ್ಥದಾಗ ಹೇಳಾಗತ್ತಾರ. ಹುಟ್ಟುನು ಇಲ್ಲ, ಜಾತಿನೂ ಇಲ್ಲ ಅನ್ನೋದಕ್ಕೆ ಅಜಾತವಾದನು ಅಂತಾರ. ಇನ್ನೊಂದ್ ಹೆಸರು ಅಜಾತಿವಾದನು ಅಂತಾರ. Brahman continues to be non-dual and without a second thing. ಪರಮಾತ್ಮ ಸ್ವರೂಪ ಈ ಸೃಷ್ಟಿ ಹುಟ್ಟಕ್ಕಿಂತ ಮೊದಲು ಹೆಂಗದ, ಈ ಹುಟ್ಟಿದಾಗೂ ಹಂಗ ಅದ, ಈ ಸೃಷ್ಟಿ ನಾಶ ಆದ್ರೂ ಹಂಗ ಇರ್ತದ. Thus, this Ajaitavada is known as Advaitavada. It is also known as Jagan Mithyavada because we accept the experience of duality, but we should not count it as a second thing, and so duality is non-countable. ನಮಗೆ ಅನುಭವ ಬರ್ತೈತಲ್ರಿ ಅಂತಂದ್ರೆ ಅನುಭವಕ್ಕೆ ಬರ್ತದೆ. ಅನುಭವಕ್ಕೆ ಬಂದ್ರು ಕೂಡ ನಾವೇನಂತೀವಿ, ಅದನ್ನ ಎರಡನೇದಂತ ಎಣ್ಸಂಗಿಲ್ಲ ನಾವು. ಅದಕ್ಕೆ ಉದಾಹರಣೆ ಹೇಳಿದ್ವಲ್ಲ ನಾವು, ನಂದು 10 ಎಕರೆ ಆಸ್ತಿ ಅದಪ್ಪ, ನನಗೆ ಒಬ್ಬ ಮಗ ಅದಾನ, ಕನಸಿನಾಗ ಒಬ್ಬ ಮಗ ಹುಟ್ಟಿದ. ಆ 10 ಎಕರೆ ಜಮೀನನ್ನ ಎಷ್ಟು ಮಂದಿ ಡಿವೈಡ್ ಮಾಡ್ತೀನಿ ನಾನು? ಕನಸಿನ ಮಗಗೆ 5 ಎಕರೆ, ಜಾಗೃತ ಮಗನಿಗೆ ಒಬ್ಬ 5 ಎಕರೆ ಹಂಚ್ತೇವೋ ಏನು ಎಲ್ಲ ಜಾಗೃತ ಮಗಗ ಹಂಚ್ತೇವೋ? ಎಲ್ಲ ಜಾಗ್ರತೆಗೆ ರೀ. ಮತ್ತ ಅಲ್ಲೇ ಹಂಗ್ ಮಾಡ್ತೀರಿ ವ್ಯವಹಾರ, ಇಲ್ಲೇ ಹಂಗ್ ಮಾಡಬಲ್ರಿ ಅಂತಾರ ಗೌಡಪಾದರು. ಜಾಗೃತದ ವ್ಯವಹಾರನ ಖರೆ ಅಂತ ತಿಳ್ಕೊಂಡ್ರೆ ಜಾಗೃತ ಆಗಿಲ್ಲ ಅಂತ ಲೆಕ್ಕ. ಇಷ್ಟ ಮತ್ತೊಂದು ಏನಿಲ್ಲ, ಜಾಗೃತ ಆದವ್ರ ಲೆಕ್ಕ ಇದು. ಜಾಗೃತ ಅನ್ನುವಂಥದ್ದು ಕನಸಾಗ್ಬೇಕು. ಜಾಗೃತದಿಂದ ಹೊರ ಜಾಗೃತಿಗೆ ಎಚ್ಚರ ಆದ್ರೆ ಅವಾಗ ಅಲ್ಲಿ ಏನೈತಿಪ್ಪ ಅಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಅದ ಅಂತ ಗೊತ್ತಾಗ್ತದೆ. ಎದ್ದೇ ಇಲ್ಲ ಅಂದ್ರ ಕನಸ್ನಾಗಿದ್ರ. ಆದ್ದರಿಂದ ಮೊದಲು ಹೇಳ್ಬೇಕಾಗ್ಯದ. ಎದರಿಂದ ಹೇಳ್ಬೇಕಾಗ್ಯದ? ನಮ್ಮ ಸ್ವರೂಪಕ್ಕೆ ಹೇಳ್ಬೇಕಾಗ್ಯದ. ಭ್ರಮೆಯಿಂದ ಎಚ್ಚರ ಆಗ್ಬೇಕಾಗ್ಯದ. ಇದು ಭ್ರಮ ಅಂತ ಪಕ್ಕಾ ಆಗ್ಬೇಕಾಗ್ಯದ್ರಿ. ಇದು ಪಕ್ಕಾ ಭ್ರಮ ಅದ. ಇದು ಅದು ಯಾವಾಗ ಗೊತ್ತಾಗ್ತದ? ಎಚ್ಚರ ಆದಾಗ ಗೊತ್ತಾಗ್ತದ. ಸ್ವಪ್ನ ಸುಳ್ಳು ಅಂತ ಯಾವಾಗ ಗೊತ್ತಾಗ್ತದ? ಜಾಗೃತಿಗೆ ಬಂದ್ಮ್ಯಾಗ ಗೊತ್ತಾಗ್ತದೆ. ಜಾಗೃತ ಸುಳ್ಳು ಅನ್ಸೈತೆ ನಮಗ? ಇಲ್ಲ. ಹಂಗಾರೆ ಯಾವಾಗ ಅನಿಸ್ತದ? ಜಾಗೃತಿಯಿಂದ ಎಚ್ಚರ ಆಗ್ಬೇಕು. ಅದಕ್ಕ ಜ್ಞಾನ ಅಂತ ಕರಿತೀವಿ ನಾವು. ಜ್ಞಾನ ಅಂದ್ರ ಈ ಫಿಸಿಕ್ಸ್ ನಾಲೆಜ್, ಕೆಮಿಸ್ಟ್ರಿ ನಾಲೆಜ್, ಲಿಟರೇಚರ್ ನಾಲೆಜ್ ಅಲ್ಲ. ನಮ್ಮ ಸ್ವರೂಪಕ್ಕೆ ಹೊರ ಜಾಗೃತಿಗೆ ಎಚ್ಚರ ಆಗೋದು. ಜಾಗೃತದಿಂದ, ಜಾಗೃತ ಅನ್ನುವಂಥದ್ದು ಇದು ಒಂದು ನಿದ್ರೆ. ಈ ನಿದ್ರೆಯಿಂದ ಎಚ್ಚರ ಆಗೋದಕ್ಕ ಜ್ಞಾನ ಅಂತ ಕರಿತೀವಿ ನಾವು. ಎಚ್ಚರ ಆದ್ಮ್ಯಾಗ ಗೊತ್ತಾಗ್ತದ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದದ, ಅದನ್ನ ಬಿಟ್ಟು ಏನು ಇಲ್ಲ ಅನ್ನುವಂಥದ್ದು ಎಚ್ಚರ ಆದವ್ರ ಸ್ತುತಿ. ಇದು ಎಚ್ಚರ ಆಗದೆ ಇದ್ದವ್ರಿಗೆ ಜಗತ್ ಖರೇನ ಅದ ಇಲ್ಲಿ. Hence the name Jagan Mithyattvavada. Jagat means duality, Mithya means non-countable. ಜಗನ್ ಮಿಥ್ಯಾ ಅಂದ್ರೆ ಏನ್ರಿ? ಜಗತ್ ಅಂದ್ರೆ ಏನು? ದ್ವೈತ. ಜಗತ್ ಅಂದ್ರೆ ಜಗತ್ತಿಗೆ ಹೋಗ್ಬೇಡ್ರಿ, ದ್ವೈತ. ಮತ್ತ ಮಿಥ್ಯಾ ಅಂದ್ರೆ ಏನ್ರಿ? ನಾನ್ ಕೌಂಟೇಬಲ್, ಎಣಿಸ್ಲಿಕ್ಕೆ ಬಾರದ್ದು. ಎರಡನೇದ್ದು ಅಂತ ಎಣಿಸ್ಲಿಕ್ಕೆ ಬಾರದದ. ಇದು ಯಾವುದು? ಈ ದ್ವೈತ. ಎಲ್ಲೆಲ್ಲ ದ್ವೈತ ಅದಲ್ಲ ಅದನ್ನ 2 ಅಂತ ಎಣಿಸ್ಬೇಡ್ರಿ. ಸತ್ತ ಭಿನ್ನದ ಅದು. ಕನಸಿನ ಮಗಗ ಆಸ್ತಿ, ಜಾಗೃತದ ಆಸ್ತಿ ಕೊಟ್ರಿ ಯಾರಿಗಾರ? ಇಲ್ಲ. ಅದನ್ನ 2ನೇದವ ಸ್ವಪ್ನದಾಗ ಒಬ್ಬ ಮಗ ಅದಾನ, ಜಾಗೃತ ಅದಾನ, ಇಬ್ರು ಅಂತ ಏನ್ರ ತಿಳ್ಕೊಂಡ್ರೇನು? ಇಲ್ಲ. ಮತ್ತೆ ಜಾಗೃತಿ ಏನೈತಿದ್ದು? ಸ್ವಪ್ನ ಐತೋ ಏನೋ ಇದು ಯಥಾರ್ಥ ಐತೋ? ಜಾಗೃತ್ ಸ್ವಪ್ನ ಅಂತೂ ಸುಳ್ಳದ ಎಲ್ಲಾರು ಹೇಳ್ತಾರೆ. ಜಾಗೃತ ಸುಳ್ಳು ಐತಿ ಖರೆ ಐತ್ರಿ? ಜಾಗೃತನು ಸುಳ್ಳು ಸುಳ್ಳು ಐತ್ರಿ. ಸುಳ್ಳು ಐತಿ ಅನ್ನೋದು ಯಾರಿಗ ಗೊತ್ತಾಗ್ತದೆ? ಎಚ್ಚರ ಆದವ್ರಿಗೆ ಗೊತ್ತಾಗ್ತದೆ. ಎಚ್ಚರ ಆಗೈತಿ ನಮಗ? ಎಚ್ಚರ ಆದ್ರೆ ಗೊತ್ತಾಗ್ತದೆ. ಎಚ್ಚರ ಆಗಿಲ್ಲ ಅಂದ್ರೆ ಎಚ್ಚರ ಆಗ್ಬೇಕು ನೋಡ್ರಿ. ಅದಕ್ಕಾಗಿ ನಮ್ದು ಈಗ ಫೈಟಿಂಗ್, ಬಡದಾಟ, ಅಭ್ಯಾಸ ಮಾಡೋದು ಎಲ್ಲ ಎದಕ್ ನಡೆದಿದ್ದು? ಎಚ್ಚರ ಆಗಾಕ ನಡೆದೈತಿ.
The same thing is known by the fourth name which I am introducing now. If the entire Jagat is considered as Mithya, it requires a Satya Adhishtanam. ಈಗ ಸತ್ಯ ಅಧಿಷ್ಠಾನ ಅಂತಾರೆ ಇದಕ್ಕೆ. ಹಾವು ತೋರಾಗತ್ತದ, ಹಗ್ಗದಾಗ ತೋರಾಗತ್ತದ. ಆ ಹಗ್ಗದ ಜ್ಞಾನ ಆದ್ರೆ ಹಾವು ಓಡೋಗ್ತದೆ. ಆ ಹಗ್ಗದಂತೆ ಇರುವಂತ ಪರಮಾತ್ಮನ ಜ್ಞಾನ ನಮಗಾದ್ರೆ ಜಗತ್ತು ತೋರುದಿಲ್ಲ. ಅದಕ್ಕೇನಂತಾರೆ ಇದಕ್ಕ ಅಧಿಷ್ಠಾನ ಅಂತ. ಯಾವುದು ಅಧಿಷ್ಠಾನ ಅಂದ್ರೆ ಏನ್ರಿ? ಯಾವುದು ತೋರುವುದರಿಂದ ಯಾವುದು ತೋರುವುದಿಲ್ಲವೋ, ಯಾವುದು ತೋರಿದರೆ ಅದು ತೋರುವುದಿಲ್ಲವೋ ಅದು ಅಧಿಷ್ಠಾನ. ಹಗ್ಗ ತೋರಿದಾಗ ಜಗತ್ತು ತೋರುವುದಿಲ್ಲ, ಆದ್ದರಿಂದ ಹಗ್ಗ ಅಧಿಷ್ಠಾನ. ಹಗ್ಗ ತೋರದೇ ಇದ್ದಾಗ ಜಗತ್ತು ತೋರ್ತದ, ಆದ್ದರಿಂದ ಇದು ಅಧ್ಯಸ್ಥ. ಹಾವು ಏನದ? ಅಧ್ಯಸ್ಥದ. ಹಗ್ಗ ಏನದ? ಅಧಿಷ್ಠಾನದ. ಹಂಗಾರೆ ಜಗತ್ತೇನದ? ಅಧ್ಯಸ್ಥದ. ಇದು ಭ್ರಮ ಅದ. ಹಂಗಾರೆ ಇದಕ್ಕೆ ಅಧಿಷ್ಠಾನವಾದದ್ದು ಯಾವುದು ಅಂದ್ರೆ ಅದು ಪರಮಾತ್ಮನ ಸ್ವರೂಪ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅನ್ನೋದು ಗೊತ್ತಾಗಬೇಕಲ್ಲ. ಮತ್ತೊಂದು ನಿರಧಿಷ್ಠಾನ ಕೋಪಿ ಸಿದ್ಧತಿ. ಅಧಿಷ್ಠಾನ ಇಲ್ಲದೆ ಯಾವುದು ಭ್ರಮ ಬೀಳುವುದಿಲ್ರಿ. ಸಿನಿಮಾ ನೋಡಕ್ ಹೋಗ್ತೀವಿ, ಪಡದೆ ಇಲ್ದನ ಸಿನಿಮಾ ಕಾಲ್ತೈತೇನು? ಇಲ್ಲ. ಹಂಗ ಅಧಿಷ್ಠಾನ ಬ್ರಹ್ಮ ಇಲ್ಲದನ್ನ ಜಗತ್ತು ತೋರೈತೇನು ಅಂದ್ರೆ ಇಲ್ಲ. Without adhishtanam, support or a base, mithya cannot appear, and support for the entire mithya world is atma. ಈ ಬದಲಾವಣೆ ಆಗ್ತಾ ಇರುವಂತ ಒಂದು ಜಗತ್ತಿಗೆ ಬದಲಾವಣೆ ಆಗದೇ ಇರುವಂತಹದ್ದು ಒಂದು ಸದ್ರೂಪದ. ನಿಮ್ ಮನೆಯೊಳಗಿನ ಫ್ಯಾನ್ ನೋಡ್ರಿ, ತಿರುಗ್ತೈತಲ್ಲ ಫ್ಯಾನು, ತಿರ್ಗಾಗತ್ತದ. ಆ ತಿರ್ಗಾಗತೈತ ಅಂದ್ರೆ ಅದಕ್ಕೆ ಸಪೋರ್ಟ್ ತಿರ್ಗಾಗತೈತೋ ನಿಂತೈತೋ ಫಿಕ್ಸ್ ಐತೋ? ಫಿಕ್ಸ್. ಈ ಜಗತ್ತು ಗಚ್ಚತಿ ಇತಿ ಜಗತ್. ಯಾವ್ದಿದು ಜಗತ್ತು ತಿರ್ಗಾಗತೈತಿ. ಈ ತಿರುಗ್ತಾ ಇರುವಂತ ಜಗತ್ತಿಗೆ ಒಂದು ತಿರುಗಲಾರದೆ ಇರುವಂತ ಒಂದು ಸಪೋರ್ಟ್ ಐತಿಲ್ರಿ. ಅದೇ ಬ್ರಹ್ಮ, ಅದೇ ಆತ್ಮ, ಅದೇ ನೀನು. ನಿನ್ ಸಪೋರ್ಟ್ ಮ್ಯಾಗ ಇದು ತಿರುಗಾಗತೈತಿ ಅಂತ. ನೀನಂದ್ರೆ ಶರೀರ ಅಲ್ಲ, ಆತ್ಮ. ಮತ್ತಲ್ಲಿ ಹೋಗ್ರಿ. Therefore it is called ಆತ್ಮ ಅಧಿಷ್ಠಾನವಾದ. ಅದಕ್ಕ ಗೌಡಪಾದರು ಇದಕ್ಕೆ ಇನ್ನೊಂದು ಹೆಸರು ನಾಮಕರಣ ಮಾಡಿದ್ರು. ಇದಕ್ಕ ಏನಂತಾರ ಅಂದ್ರೆ ಆತ್ಮ ಅಧಿಷ್ಠಾನವಾದ. ಇದು ಎಂತ ವಾದ ಅಂದ್ರೆ ಆತ್ಮನಲ್ಲಿ ಅಧಿಷ್ಠಾನವಾಗಿ ತೋರುವಂತ ಈ ನಿತ್ಯ ಜಗತ್ತು ಹಗ್ಗದಲ್ಲಿ ತೋರಿದ ಹಾಮಿನಂತೆ ಅಂತ ಆಗತ್ತ. ಆಲ್ ದ 4 names ಆರ್ ಸಿನಾನಿಮ್ಸ್ ಅಂಡ್ ದೇ ಕನ್ವೆ ದ ಸೇಮ್ ಥಿಂಗ್. ಇವು 4 ಹೆಸರುಗಳು ಏನದಾವು? ಇವು 4 ಪರ್ಯಾಯ ಹೆಸರುಗಳು ಅದಾವ. ಸಿನಾನಿಮ್ಸ್ ಅಂದ್ರೆ ಪರ್ಯಾಯ ಹೆಸರುಗಳು. ಒಂದೇ ವಸ್ತುವಿಗೆ ಅನೇಕ ಹೆಸರುಗಳು ಇದ್ದಂತವಾಗ ಪರ್ಯಾಯ ನಾಮಗಳನ್ನು ಕರೀತಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದೇನಿದು? ಶಂಕರಾಚಾರ್ಯರ ವಾಕ್ಯದು. ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಒಂದೇ ಸತ್ಯದ, ಜಗತ್ತು ಮಿಥ್ಯಾದ. ಮಿಥ್ಯಾದ ಅಂದ್ರೆ ಸುಳ್ಳಲ್ಲ, ತೋರ್ತದ, ವ್ಯವಹಾರನೂ ಆಗ್ತದ, ಉಪಯೋಗನೂ ಅದ. ಆದ್ರೂ 3 ಕಾಲದಲ್ಲಿ ಇರುವುದಿಲ್ಲ. 3 ಕಾಲದಾಗ ಇದ್ದಿತ್ತಂದ್ರೆ ಇದು ಬ್ರಹ್ಮ ಆಗ್ತಿತ್ತು. 3 ಕಾಲದಾಗ ಇರಂಗಿಲ್ಲ. ಹುಟ್ಟುಕ್ಕಿಂತ ಮೊದಲು ಇಲ್ಲ, ಇದು ನಾಶ ನಂತರ ಇಲ್ಲ. ಹುಟ್ಟು ನಾಶಗಳ ಮಧ್ಯದಲ್ಲಿ ತೋರುವಂತ ಒಂದು ಕಾಲದಲ್ಲಿ ಐತಿ, 2 ಕಾಲದಲ್ಲಿ ಇಲ್ಲ ಅಂದ್ರೆ ತಿಳ್ಕೋಬೇಕು 3 ಕಾಲದಲ್ಲಿ ಇಲ್ಲ. ಯಾವುದು ಆದಿಯಲ್ಲಿ ಇಲ್ಲ, ಯಾವುದು ಅಂತ್ಯದಲ್ಲಿ ಇಲ್ಲ, ಯಾವುದು ಮಧ್ಯದಲ್ಲಿ ಮಾತ್ರ ತೋರ್ತದ ಅದಕ್ಕೆ ಅನ್ಬೇಕು ಮಿಥ್ಯಾ. ಯಾವುದು 3 ಕಾಲದಲ್ಲಿ ಇದೆ ಅದಕ್ಕನಬೇಕು ಸತ್ಯ. ಯಾವುದು 3 ಕಾಲದಲ್ಲಿ ಇಲ್ಲವೇ ಇಲ್ಲವೋ ಅದಕ್ಕನಬೇಕು ತುಚ್ಛ. ನೋಡ್ರಿ, ಸತ್ಯ, ಮಿಥ್ಯ, ತುಚ್ಛ ತಿಳ್ಕೊಡ್ರಿ. ಸತ್ಯ ಅನ್ನುವಂತಹದ್ದು ಒಂದು ಪುಲ್ಲಿಂಗಕ್ಕೆ ಉದಾಹರಣೆ ಕೊಟ್ರೆ, ಅದಕ್ಕೆ ವಿರುದ್ಧವಾದಂತಹದ್ದು ಏನದ? 3 ಕಾಲದಲ್ಲಿ ಇಲ್ಲದೆ ಇರುವಂತಹದ್ದು ತುಚ್ಛ. ಮತ್ತೆ ಇವು 2 ನಡಕೈತಲ್ಲ, ಇದೇನಿದು? ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತದೊಂದು ಐತೇನ? ಇಲ್ರಿ ಜಗತ್ನಾಗ. ಅದೇ ಮಿಥ್ಯಾ. ಅದೇ ಮಿಥ್ಯಾ. ಜೋಗಪ್ಪಗಳು ಇರ್ತಾರಲ್ಲ, ಹಂಗಿದ್ದಂಗಿದು ಮಿಥ್ಯಾ ಅಂದ್ರೆ. ತೋರೋದರ ಬಿಡಂಗಿಲ್ಲ, ಆದ್ರ 3 ಕಾಲದಾಗ ಇರಂಗಿಲ್ಲ. 3 ಕಾಲದಾಗ ಇರಂಗಿಲ್ಲ ಅಂದ್ರೆ 3 ಕಾಲದಾಗ ಇಲ್ಲದ್ದು ಅಲ್ಲ. ಗಂಗಾ ಯಾವುದು? ಬಂಜೆ ಮಗ ಅದಾನೇನ್ರಿ? ಎಲ್ಲರ ಬಂಜೆ ಮಗ ಇಲ್ಲ, 3 ಕಾಲದಲ್ಲಿ ಇಲ್ಲ ಅವ. ಬ್ರಹ್ಮಚಾರಿಯ ಮಗ ಏನದನ್ರಿ ಅವ?
ಮೂರು ಕಾಲದಾಗ ಇಲ್ಲ, ಮೊದಲು ಇಲ್ಲ, ಮಧ್ಯಕಾಲದಾಗೂ ಇಲ್ಲ, ಕೊನೆ ಅಂತ್ಯಕಾಲದಲ್ಲಿನೂ ಇಲ್ಲ. ನಾಶಾನಂತರೂ ಇಲ್ಲ, ಉತ್ಪತ್ತಿ ಪೂರ್ವದಲ್ಲಿ ಇಲ್ಲ, ಮಧ್ಯದ ಕಾಲದಲ್ಲಿಯೂ ಇಲ್ಲ. ಅತ್ಯಂತ ಅಸತ್ತು. ಗಗನ ಕುಸುಮ, ಮೋಟು ಮರದಲ್ಲಿ ಕಳ್ಳ. ರಾತ್ರಿ ಹೊತ್ತಿನಾಗ ಒಂದು ಗಿಡ ತೊಗಟಿ ಎಲ್ಲ ತೆಗೆದು ಕತ್ತರಿಸ್ಯಾರ, ಗಿಡ ನಿಂತದ. ಅದು ಭ್ರಮ ಏನಾಗ್ತದ, ಆ ಮೋಟು ಮರದಲ್ಲಿ ಕಳ್ಳನ ಭ್ರಮೆ ಆಗ್ತದ. ಎಲ್ಲಂದ್ರೆ ಅವ ಕಳ್ಳ ಅಸತ್ತು, ಮಿಥ್ಯ ಅಲ್ಲ. ಮಿಥ್ಯ ಅಂದ್ರೆ ಏನ್ರಿ? ಎರಡರ ಮಧ್ಯದಾಗ ಐತಿ ನೋಡ್ರಿ, ಗಂಡು ಅಲ್ಲ ಹೆಣ್ಣು ಅಲ್ಲ. ಇದು ಅಸತ್ತು ಅನ್ನಕ್ ಬರಂಗಿಲ್ಲ, ಸತ್ತು ಅನ್ನಕ್ ಬರಂಗಿಲ್ಲ. ಅದು ಮಿಥ್ಯ. ಹಂಗ ಜಗತ್ತು ಮಿಥ್ಯ ಅದ, ಬ್ರಹ್ಮ ಮಾತ್ರ ಸತ್ಯದ. ಬ್ರಹ್ಮ ಸತ್ಯ, ಜಗನ್ಮತ್ಯ ಮಿಥ್ಯ. ಜೀವೋ ಬ್ರಹ್ಮೈವ ನಾಪರಃ. ಈ ಜೀವ ಏನು ತೋರಾಕತ್ತಾನಲ್ಲ, ಇವ ಪರಮಾತ್ಮನ ಸ್ವರೂಪ ಅದ. ನೀವೆಲ್ಲರೂ ಪರಮಾತ್ಮನ ಸ್ವರೂಪದಿರಿ ಅಂತ ಹೇಳ್ತಾರೆ ಗೌಡಪಾದ. ಜೀವಿಗಳಲ್ಲ, ಜೀವತ್ವ ಬಂದಿದ್ದು ಭ್ರಮೆಯಿಂದ ಬಂದದ. ನಾ ಅಲ್ಪಜ್ಞ, ನಾ ಅಲ್ಪಕರ್ತೃಮಾನ್, ನಾ ಹೆಣ್ಣು, ನಾ ಗಂಡು, ನಾನು ಅಂತ ಜಾತಿಯವ, ಕೀಳು ಜಾತಿಯವ, ಅಥವಾ ನನ್ನ ಶರೀರ ಕಪ್ಪು ಅಥವಾ ಕೆಂಪು, ಗೆಡ್ಡ ಉದ್ದ, ನಾನು ಬ್ರಹ್ಮಚಾರಿ, ನಾನು ಗೃಹಸ್ಥ, ನಾನು ವಾನಪ್ರಸ್ಥ, ನಾನು ಸನ್ಯಾಸಿ. ಇವೆಲ್ಲ ಏನಂತ ಹೇಳ್ತದ? ತಪ್ಪು ತಿಳುವಳಿಕೆ, ಭ್ರಮೆ. ನಿನಗೆ ಆಕಾರನೇ ಇಲ್ಲಪ್ಪ. ಶರೀರಕ್ಕೆ ಆಕಾರ ಐತಿ. ಶರೀರಕ್ಕೆ ಹೊಕ್ಕೊಂಡು ನನಗೆ ಶರೀರ ಗತ್ತೇನು ಶರೀರ ಅಂದ್ರ ನಾನು, ಶರೀರ ಹುಟ್ಟಿದಾಗ ನಾ ಹುಟ್ಟೇನಿ, ಶರೀರ ಉಂಡ್ರ ನಾ ಉಂಟೇನಿ, ಶರೀರಕ್ಕೆ ಏನಾರ ಸುಖ ಆದ ನನಗ ಸುಖ ಆತು, ಶರೀರಕ್ಕೆ ಏನಾರ ದುಃಖ ಆತು ನನಗ ಆತು, ಶರೀರ ಒಂದಿನ ಸಾಯ್ತೈತಿ ನಾನು ಸಾಯ್ತೀನಿ. ಎಲ್ಲ ಭ್ರಮ ಅಂತ ಹೇಳ್ತಾರೆ ನೋಡ್ರಿ ಗೌಡಪಾದಾಚಾರ್ಯ. ಹೌದ್ ಅನ್ಸೈತಿ ನಮಗ? ಹೌದ್ ಅನ್ಸಿದ್ರೆ ಎಚ್ಚರ ಆಗೈತಿ ಅಂತ ಲೆಕ್ಕ, ಹೌದ್ ಅನ್ಸಿಲ್ಲ ಅಂದ್ರೆ ಇನ್ನ ಎಚ್ಚರ ಆಗಿಲ್ಲ ಅಂತ ಲೆಕ್ಕ. ಯಾರಿಗ್ ಗೊತ್ತಾಗ್ತೈತಿ ನಾವ್ ಎಚ್ಚರ ಆಗೇವಿಲ್ಲ ಅನ್ನೋದು? ನಮಗ ಗೊತ್ತಾಗ್ತದ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಮಗ್ ಗೊತ್ತಾಗ್ತದ. ಆದ್ದರಿಂದ ಇದನ್ನ ಹಿಡ್ಕೊಂಡು ನಮ್ಮನ್ನ ಅಳ್ಕೋಬೇಕು ಹೊರತು ಮತ್ತೊಬ್ಬರ ಅಳ್ಯಾಕ ಹೋಗೋದಲ್ರಿ. ಪುಟ್ಪಟ್ಟಿ ನಮ್ಮನ್ನ ಅಳ್ಕೊಳಕ್ ಮಾಡ್ಯಾರ. ನೀವ್ ಏನ್ ಜ್ಞಾನ ಆಗೈತೋ ಇಲ್ಲ ನೋಡ್ಕೋಪ. Page number 261. The statement is presented as 4 types of vadas. Gaudapada presented this as an ultimate teaching of the Upanishads, and that everyone has to come to this teaching sooner or later. We can postpone this teaching, but we can never avoid this teaching, because this teaching alone will give freedom from samsara. ಏನ್ ಹೇಳ್ತಾರ್ರಿ ಅಂದ್ರ, ನಿಮ್ಗ ಮೋಕ್ಷ ಆಗ್ಬೇಕು ಅಂದ್ರೆ, ಸುಖ ಸಿಗಬೇಕಂದ್ರ ಇಲ್ಲಿಗೆ ಬರ್ಬೇಕಂತ್ರಿ ನಾವು. ನಮಗ ನೀರಡಿಕೆ ಹೋಗ್ಬೇಕಂದ್ರ ನಾವು ಕೆರೆಗೆ ಹೋಗ್ಬೇಕು, ಬಾಮಿಗೆ ಹೋಗ್ಬೇಕು, ಎಲ್ಲಿ ಸಿಗ್ತದ ಅಲ್ಲಿ ಹೋಗ್ಬೇಕು. ಅದು ಬಾವಿನ ನಮ್ ಕಡೆ ಬಾ ಅಂದ್ರೆ ಬರುದಿಲ್ಲ ಅಂತಾರು. ನಿಮಗೆ ಸುಖ ಬೇಕಂದ್ರ ಈ ಜ್ಞಾನಕ್ಕೆ ನೀವು ಬರ್ಬೇಕು. ಒಮ್ಮೆ ಬರ್ಬೇಕು. ಈಗಾರ ಬರ್ತೀರಿ, ಈಗಾರ ಬರ್ರಿ. ನಾಳೆರ ಬರ್ತೀರಿ, ನಾಳೆರ ಬರ್ರಿ. ಮುಂದಿನ ಜನ್ಮದಾಗ ಬರ್ತೀರಿ, ಮುಂದಿನ ಜನ್ಮದಾಗ ಬರ್ರಿ. ಇಲ್ಲ ನಾ ಇನ್ನೊಂದ್ 4-5 ಜನ್ಮ ಬಿಟ್ಟ ಬರ್ತೀನಿ, ಇನ್ನೊಂದ್ ಸ್ವಲ್ಪ ಅನುಭವ ಮಾಡ್ಕೋತೀನಿ ಅಂದ್ರೆ ಅವಾಗ ಬರ್ರಿ. ಆದ್ರೆ ಸುಖ ಬೇಕಂದ್ರೆ ಯಾವಾಗ ಬೇಕಂತಿರಲ್ಲ ಅವಾಗ ಇಲ್ಲಿಗೆ ಬರ್ಬೇಕು, ಬೇರೆ ದಾರಿ ಇಲ್ಲ ಅಂತ. We can postpone this teaching, but we can never avoid this teaching. ನಾವು ಬಾಳ ಆದ್ರೆ ಏನು ಇದನ್ನ ಪೆಂಡಿಂಗ್ ಇಡಬಹುದು. ನಾವು ನಮಗೆ ಇದು ಆಗೋದಿಲ್ರಿ, ನಮಗ ಬ್ಯಾಡ ಅಂತ ಪೆಂಡಿಂಗ್ ಇಡಬಹುದು. ನಾವು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೇರೆ ಕೆಲಸದವ್ರಿ, ಅವನ್ ಸ್ವಲ್ಪ ಮಾಡಿ ಮುಗಿಸಿ ನಾವು ಬರ್ತೇವ್ರಿಪ್ಪ. ಒಂದ್ ಸ್ವಲ್ಪ ಮನೆಗಿನಿ ಕಟ್ಟೋದೈತಿ, ಒಂದ್ ಸ್ವಲ್ಪ ಮಗಳದೊಂದು ಮದ್ವಿ ಮಾಡಿ ಬರೋದೈತಿ, ಅದೊಂದ್ ಸ್ವಲ್ಪ ಹೊಲದ ನ್ಯಾಯ ಸುಪ್ರೀಂ ಕೋರ್ಟ್ದಾಗ ಐತಿ, ಅದಟ್ಟು ಮುಗಿಸ್ಕೊಂಡವನ ಬರ್ತೇನ್ರಿ, ಇಲ್ಲಿಗೆ ನೀವು ಕಡೆನ ಬರ್ತೇನ್ರಿ. ಅಥವಾ ಒಂದಿಷ್ಟು ಸಾಲ ಅದ, ಆ ಸಾಲ ಈ ಸಲ ಪೀಕ್ ಬಂದ್ರ ಅದನ್ನ ಹರ್ದ ನಾ ಬರ್ತೇನ್ರಿ ನಿಮ್ ಜ್ಞಾನಕ್ಕ ಅನ್ನೋರು ಏನ್ರ ತಡ ಮಾಡಂಗಿತ್ತಂದ್ರ ತಡ ಮಾಡ್ರಿ. ಆದ್ರ ಎಲ್ಲಿ ಮಠ ತಡ ಮಾಡ್ತೀರಿ ಅಲ್ಲಿ ಮಠ ಸುಖ ಸಿಗುದಿಲ್ಲ ಅಂತ ಹೇಳ್ತಾರ. ನಾವೇನ್ ತಿಳ್ಕೊಂಡೇವಿ? ಹೊಲದ ಲೆಕ್ಕ ಮುಗಿತಂದ್ರ ಸುಖ ಸಿಗ್ತದ, ಮನಿ ಕಟ್ಟಿದ ನಂತರ ಸುಖ ಸಿಗ್ತದ ಅಂತ ತಿಳ್ಕೊಂಡ್ವಿ. ಸುಖಕ್ಕ ಇದು ಮೋಕ್ಷ ಅಂತಾರ ಅವರು. ಮೋಕ್ಷ ಅಂದ್ರೆ ಸತ್ತ ಮ್ಯಾಗ ಆಗೋದಲ್ಲ, ಇದ್ದಾಗನ ಸ್ಥಿತಿ ಕಾಣ್ಬೇಕ್ರಿ. ಅದ ಚಿಕ್ಕೇರಪ್ಪನವ್ರ ಮೋಕ್ಷ ಅಂದ್ರೆ ಸತ್ತ ಮ್ಯಾಗ ಆಗೋದು. ಮೋಕ್ಷ ಒಪ್ಪೋದಿಲ್ಲ ವೇದಾಂತಿಗಳು. ಗುರುವೇ, ಈ ಶರೀರ ಹೋದ್ಮೇಲೆ ಆಗೋದು ಮೋಕ್ಷವನ್ನು ಒಪ್ಪೋದಿಲ್ಲ ವೇದಾಂತಿಗಳು. ಕೆಲವೊಂದು ಮತವಾದಿಗಳು ಒಪ್ತಾರ.
ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಇವೆಲ್ಲ ಒಪ್ತಾರ ಮಂದಿ. ಬೇರೆ ಬೇರೆ ಮತವಾದಿಗಳು ಒಪ್ತಾರ. ನಾವು ಒಪ್ಪುದೇನು ಇಲ್ಲಿ ಶರೀರದಿಂದ ಇದ್ದಾಗ ಅವಾಗ ನಮ್ದು ಸ್ವರೂಪವನ್ನು ಗುರುತಿಸೋದದ ಇದು. ಅಪ್ಪಾರಿ ಹಂಗಾರ ವಿದೇಹ ಮುಕ್ತಿ ಅನ್ನೋದು ಇದ್ ಮೇಲೆ ಅಪ್ಪಾರಿ ವಿದೇಹ ಹೋದ್ಮೇಲ್ರಿ ಅಪ್ಪಾರಿ? ಅದು ಪ್ರಾರಬ್ಧ ಮುಗಿದ ಮ್ಯಾಗ್ರಿ. ಪ್ರಾರಬ್ಧ ಯಾವ ಮುಗಿತೈತಿ? ದೇಹ ವಿದೇಹ ಮುಗಿತಂದ್ರ ಪ್ರಾರಬ್ಧ ಮುಗಿತೈತಿ. ಅಲ್ಲ, ದೇಹ ಅಂದ್ರೆ ವಿದೇಹ ಅಂದ್ರೆ ದೇಹ ಬಿಟ್ಟ ಮ್ಯಾಗ ಅಂತ ಅರ್ಥ. ದೇಹ ಬಿಟ್ಟ ಮೇಲೆ ಯಾರಿಗ್ ಬೇಕ್ರಿ ಅಪ್ಪಾರಿ ವಿದೇಹ ಮುಕ್ತಿ ಅಪ್ಪಾರಿ? ಇದ್ದಾಗ ಅಲ್ಲ, ಬೇಕು ಅನ್ನೋ. ಜೀವನ್ ಮುಕ್ತಿ ಅಲ್ಲ ಅದು. ಜೀವನ್ ಮುಕ್ತಿ ಏನಕ್ಕಲ್ಲ, ಜೀವನ್ ಮುಕ್ತಿ ಜೀವನ ಮಠ ಆಗ್ತದಮ್ಮ. ಈ ಪ್ರಾರಬ್ಧ ಇರೋ ಮಠ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತದೆ. ಪ್ರಾರಬ್ಧ ಮುಗಿದ ನಂತರ ವಿಧೇಯ ಮುಕ್ತಿ. ಒಮ್ಮೆ ವಿಧೇಯ ಮುಕ್ತಿಗೆ ಹೋಗ ಯಾರು ಬಯಸಂಗಿಲ್ಲ. ಯಾರಿಗೆ ಜೀವನ್ ಮುಕ್ತಿ ಆಗ್ತದ ಅವ್ರಿಗೆ ವಿಧೇಯ ಮುಕ್ತಿ ಆಗ್ತದ. ಇರುವಾಗಲೇ ಮೋಕ್ಷ ಅಂದ್ರೆ ಜೀವನ ಮುಕ್ತಿನೇ ರೀ. ಇರುವಾಗನೇ ಮೋಕ್ಷ ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಇದ್ದವಾಗ ವಿಧೇಯ ಕೈವಲ್ಯ ಆಗ್ತದ. ಡೈರೆಕ್ಟ್ ವಿಧೇಯ ಕೈವಲ್ಯ ಯಾರಿಗೂ ಆಗಂಗಿಲ್ಲ. ಸಂಗೀತ ಅವ್ರೆ, ಮುಂದಿನ ದೇಹ ಇಲ್ಲ, ಇದ ದೇಹದೊಳಗ ಮುಕ್ತಿ ಅನ್ನೋದು ಎರಡು ಅರ್ಥನ ಹೇಳ್ತದ. ಎರಡು ಅರ್ಥ. ಅಂದ್ರ ನಾವು ಈ ಜಮಖಂಡಿ ಅಪ್ಪಾರ ಹೇಳೋದನ್ನ ಕೇಳ್ತೀವ್ರಪ್ಪಾರಿ. ಸಾಕಿ ನೀ ಇದೆಲ್ಲಾ ಶಾಸ್ತ್ರ ಬಂದ್ ಮಾಡಿ ಇದೆಲ್ಲಾ ನೆನಪ ಹಾರಿ ನಾ ವಿದೇಹ ಮುಕ್ತಿ ಸುಖವನ್ನ ಅನುಭವಿಸ್ಬೇಕಂತೀನಿ ಅಂತ ಅನ್ನೋದನ್ನ ಕೇಳಿನ್ರಪ್ಪಾರ. ಅದಕ್ಕೆ ಅಂದ್ರೆ ಅಂದ್ರೆ ಶಾಸ್ತ್ರ ಪ್ರಾರಬ್ಧ ಮುಗಿದೆಲ್ಲ ಗೊತ್ತಾರ ಅವ್ರು. ಹಿಂಗ ಅನ್ರಪ್ಪಾರ ಅರ್ಥ. ಹಂಗಾರ ನಾವ್ ಬೇರೆ ತಿಳ್ಕೊಂಡಿವ್ರಪ್ಪಾರ. ಪ್ರಾರಬ್ಧ ಏಕಾಂತ ವಾಸಿನಃ ಅಂತ ಐತಿಲ್ರಿ. ಏಕಾಂತ ವಾಸದೊಳಗೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಅನುಭವಿಸಕ್ ಅನುಕೂಲ ಆಕೈತಿ ಅಂತ ಏಕಾಂತ ಬಯಸ್ತಾರ ಅವ್ರು. ಈಗ ಅವ್ರ ಅಪ್ಪವ್ರಿಗೆ 88 ವಯಸ್ಸ್ರಿ. ಈಗ ಈ ಶರೀರದಾಗ ತೊಂದರೆಗಳು ಇರ್ತಾವಂತೀರ ಇಲ್ಲಂತೀರ? ಇರ್ತಾವಲ್ರಪ್ಪಾರಿ. ಅವು ಬೇಕಾಗಿರ್ತಾವ ಬೇಡಾಗಿರ್ತಾವ್ರಿ? ಅವ್ ಬ್ಯಾಡಾಗಿರ್ತಾವ್ರಪ್ಪಾರಿ. ಯಾರಿಗ್ ಬೇಡಾದ್ರೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾರಬ್ಧ ಮುಗಿಬೇಕು. ಹೌದ್ರಿ. ಪ್ರಾರಬ್ಧ ಮುಗಿಲಿಪ್ಪ, ಯಾಕೆ ಇದು ಸಾಕು ಅನ್ನೋದ್ರ. ಅವ್ರು ಏನದ, ಎಷ್ಟು ಮಂದಿ ದಾಟ್ಸ್ಯಾರ? ಸಾವಿರಾರು ಮಂದಿ, ಲಕ್ಷಾಂಗಟ್ಲೆ ಮಂದಿ ದಾಟ್ಸ್ಯಾರ. ಅವರು ದಾಟ್ಯಾರ. ಅದಕ್ಕೆ ಸಾಕು ನಮಗಿಂದ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಐತಿ. ಈಗ ಅವ್ರಿಗೆ ಯಾವಾಗ್ಲೂ ನಗ್ತಿರ್ತಾರ ನೋಡ್ರಿ. ಅವ್ರು ಯಾವಾಗ್ಲೂ ನಕ್ಕೋಂತ ನಿಧಾನವಾಗಿ ಪ್ರವಚನ ಹೇಳ್ಬೇಕಾದ್ರ ಎಷ್ಟು ವಯಸ್ಸು ಅವ್ರಿಗೆ ಆಗೈತೆ, ಎಷ್ಟು ಅವ್ರ ಮೆಮೊರಿ ಅದ, ಪ್ರತಿಯೊಂದಕ್ಕೂ ಲಕ್ಷಣ ಹೇಳಿ ಅಲ್ಲಿಗೆ ಹೋಗಿ ನಮ್ಮನ್ನು ಹೋಗಿ ನಿಲ್ಲಿಸ್ತಾರ. ಕಠಿಣ ಗ್ರಂಥ ಅದಾವು ವಿಚಾರ ಯಾವುದು ವೃತ್ತಿ ಪ್ರಭಾಕರ ಮತ್ತು ರತ್ನಾವಳಿ. ಅವನ್ನ ಏನು ಸರಳ ನೀರು ಕುಡ್ದಂಗೆ ಹೇಳ್ತಾರಪ್ಪ. ನನ್ನ ಅಷ್ಟರ ಮಟ್ಟಿಗೆ ಇವತ್ತಿನ ನಮ್ಮ ಪರಂಪರೆ ಒಳಗ ನಿಜವಾಗಿ ಯಥಾರ್ಥವಾಗಿ ತಿಳ್ಕೊಂಡವ್ರು, ಅದ ಯಥಾರ್ಥವಾಗಿ ತಿಳಿಸೋರು, ಏನಾದ್ರು ಸಾಕ್ಷಾತ್ ಭಗವಂತನ ಅವತಾರ ಇದ್ರ ಜಮಖಂಡಿ ಅಪ್ಪೋರ. ಏನ್ ಕಳ್ಕಳಿ ಅವ್ರದ್ದು. ಬಾ ಅಪ್ಪರಿ ನಾ ಪ್ರತ್ಯಕ್ಷ ಅಂದ್ರೆ ಮೊನ್ನೆ ಅಮಾಶಿತ್ರಿ. ಅವತ್ ನಾನು ಸತ್ಸಂಗ್ ಹೋಗಿದ್ದೆ. ಅವತ್ ಅವ್ರು ಹೆಂಗ್ರಿ ನಮ್ಮನು ಕುಡಿಸ್ಕೋತಾರ, ತಾವು ಕೂಡ್ತಾರ್ರಿ. ಎಲ್ಲಾರು ಏನ್ ಊಟ ಮಾಡ್ತೀವಿ ಅದೇ ಊಟ ಮಾಡ್ತಾರ್ರಿ. ಆಮೇಲೆ ಅವತ್ತೇನಾತ್ರಿ, ಎಲ್ಲಾರ್ಗುನು ಹೋಳಿಗಿ, ತುಪ್ಪ, ಹಾಲ ಎಲ್ಲಾ ನೀಡಿದ್ರಿ. ಅಪ್ಪರಿಗೆ ಬರೇ 2 ರೊಟ್ಟಿ. ನನ್ಗೆ ಕೆಟ್ಟ ಅನಿಸ್ತ್ರಿ. ಅದೊಂದ್ ಸ್ವಲ್ಪ ಪಲ್ಯ ಅಷ್ಟ ನೀಡಿದ್ರು. ಎಷ್ಟು ಖುಷಿದಿಂದ ಊಟ ಮಾಡಿದ್ರಿ. ನನಗ ಅನಿಸ್ತು ಈ ಕಣ್ಣು ಮುಂದ ಹೆಂಗ ಇದು ಮಾಡ್ತಾರಲ್ಲ, ಆದ್ರೂ ಅವ್ರಲ್ಲಿ ವ್ಯಥೆನೇ ಅನ್ನೋದಿಲ್ಲಲ್ಲ ಅಂತೇಳಿ ನನಗ ಅನಿಸ್ತ್ರಿ ಅಪ್ಪರಿ. ಅಂದ್ರೆ ಅದು ಉಂಡು ತ್ರಾಸ ಆಗತೈತ್ರಿ ಅವ್ರಿಗೆ. ಶರೀರಕ್ಕೆ ತ್ರಾಸ ಆಗತೈತಿ. ಯಾಕೆ ಅದನ್ನ ಉಣ್ಬೇಕು, ತ್ರಾಸ ಯಾಕೆ ಅನಿಸ್ಬೇಕು ಅವ್ರಿಗೆ? ಇದ ರೊಟ್ಟಿನ ಪಲ್ಯನ ಸುಖ. ಈಗ ನಿಮ್ಗೆ ಹೋಳಿಗೆ ತಿಂದಾಗ ರೊಟ್ಟಿ ತಿಂದಾಗ ಆಕತಿ. ಹಂಗರ್ಲಾಕ ಅವರು ತಮ್ಮ ಪ್ರವಚನದೊಳಗೆ ಕೆಲವೊಂದ್ ಸಂಗತಿ ಹೇಳ್ಯಾರ. ಅವ್ರಿಗೆ 4 ವರ್ಷದಾಗ ತಾಯಿ ತೀರ್ಕೊಂಡ್ರು, 6 ವರ್ಷದಾಗ ತಂದಿ ತೀರ್ಕೊಂಡ್ರು. ನಮ್ಗೆ ಗೊತ್ತಿಲ್ರಿ. ಹಾನ್ರಿ, ಬಡತನ ಬರ್ತಾನ. ಹ್ಞೂ, ಏನೋ ರೀತಿ ಹಂಗ ಏನೋ ಮಾಡಿ ವ್ಯಾಪಾರ ಬಲಿತು ಈ ಲಕ್ಷಾಧೀಶರ ಆದ್ರ ಅವ್ರು. ಬೇಕಾದಷ್ಟು ಆತರ ಅದನ್ನ ತ್ಯಾಗ ಮಾಡಿ ಬಂದ್ರು. ಅವ್ರಿಗೆ ಜ್ವರ ಗೊತ್ತಿಲ್ಲ, ದುಃಖ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ತೀರ್ಕೊಂಡಾಗನ ಕಣ್ಣೀರ್ ಬಂದಿಲ್ಲ ಅಂತ ಅವ್ರಿಗೆ. ಕಣ್ಣೀರ ಬರುದಿಲ್ಲ ಅಂತ ಅವ್ರಿಗೆ. ಒಟ್ಟ ಅಳುದ ಗೊತ್ತಿಲ್ಲ. ಆದ್ರೆ ಜ್ವರ ಬಂದ್ರೆ ಜ್ವರ ಕಡಿಮೆ ಆಗುದಿಲ್ಲ. ಅವು ಜ್ವರ ಕಡಿಮೆ ಆಗ್ಬೇಕು ಅನ್ನುವಂತ ಗುರ್ತು ಆಗ್ಬೇಕಾದ್ರೆ ಮೈ ತುಂಬ ಗುಳ್ಳಿ ಹೇಳ್ತಾವ. ಗುಳ್ಳಿ ಎದ್ದು ಹೋದ್ರೆ ನನ್ನ ಮೈಯನ್ ಜ್ವರ ಹೋದ್ವು ಅನ್ನೋದು ಖಾತ್ರಿ ಅಂತಂತಾರ ಅವ್ರು. ಯಾವ ಔಷಧಿಯಿಂದನೂ ಹೋಗುದಿಲ್ಲ. ಆಮೇಲೆ ನನಗ ನಗಿ ಬಂತು ಅಂದ್ರೆ ನಗಿ ನಿಲ್ಲುದಿಲ್ಲ. ನಮಗ ಕಣ್ಣಾಗ ನೀರ್ ಬಂತು ಅಂತಂದ್ರ ಅವಾಗ ನಗಿ ನಿಂದಿರ್ತತಿ. ಅದ ನೋಡ್ರಿ.
ನಗುವಾಗ ಕಣ್ಣೀರ್ ಬರ್ತಾವ, ಅಳುವಾಗ ನಮ್ಗ್ ಕಣ್ಣೀರ ಬರುದಿಲ್ಲ, ನಮಗ ದುಃಖನ ಗೊತ್ತಿಲ್ಲ ಅಂತಂದ್ರ. ಬರೋಬರಿ. ಅದು ನಗುವಾಗ ಕಣ್ಣೀರ್ ಎತ್ತಾಗ ಬರ್ತಾವ, ಕಡಿಗಣ್ಣಿಗೆ ಬರ್ತಾವ. ಅದಕ್ಕ ನಿಜಗುಡ್ರು ಹಂಗ ಬರೀತಾರಲ್ರಿ, ಹಾ ಕಡೆಗಣ್ಣುಗಳೇ ಏನದ ಅಂತಾರ ನೋಡಿ, ಅಲ್ಲ ಏನದು ಸ್ಟಾರ್ಟಿಂಗ್ ಅನುಭವ ಸಾರ್ದಾಗ ಐತಲ್ರಿ ಗೌಡ್ರು. ಹಾ ಕಡಿಗಣ್ಣಿನ ಅವನು ಇದಾಗ್ಲಿ ಅಂತೇಳಿ, ಕರುಣಾರಸದ ಕೋಡಿ ಒರಿಯುವ ಕಟಾಕ್ಷದ. ಕಟಾಕ್ಷದ ಕೋಡಿ ಹರಿಬೇಕ, ಕಡೆಗಣ್ಣಿನಿಂದ ಹಾ. ಬರಬೇಕು. ಕೆಲವೊಂದು ತಾವು ಇದನ್ನ ಹೇಳುವಾಗ ಕೆಲವೊಂದು ತಮ್ಮ ಜೀವನದ ಇವನ್ನ ಹೇಳ್ಬಿಡ್ತಾರ. ಹೌದೌದು. ಹ್ಮ್ ನಿನ್ನೆ ನಿರ್ಭಯನಂದ್ರು ಹೇಳಿದ್ರು ನೋಡ್ರಿ, ಹ್ಞೂನ್ರಿ. ವೈರಾಗ್ಯಕ್ಕೆ ಮುಖ್ಯ ಏನ್ ಬೇಕು ಅಂತಂದ್ರ ಸನ್ಯಾಸಕ್ಕೆ ಮುಖ್ಯ ಬೇಕಾಗಿದ್ದು ವೈರಾಗ್ಯ ಐತಿ ಅಂತ ಕೇಳಿದ್ರಂತ. ಹೌದೌದು. ಯಾರಿಗೆ ಬಾಯಿ ಒಳಗ ನಾಲಿಗೆ ತೆಗಿಯಪ್ಪ ನೋಡ್ತೇನೆ ಚೆಕ್ ಮಾಡಾಕ ಅಂತ ನಾಲಿಗೆ ಒಳಗ ಸಕ್ಕರೆ ಹಾಕಿರ ಸಕ್ಕರೆ ಹಳಕ್ ಹಂಗ ಉಳಿತಂತ, ಕರಗ್ಲಿಲ್ಲ ಅಂತ. ಅದು ನಾಲಿಗೆ ಒಳಗೆ ನೀರ ಹೊಡಿಲಿಲ್ಲ ಅಂತಂದ್ರೆ ವೈರಾಗ್ಯ ಐತೆ ಅಂತ. ವೈರಾಗ್ಯ ಐತಿ ಅಂತ ಲೆಕ್ಕ ಹಾಕಿದ್ರು. ನೀರು ಹೊಡೆದ್ರೆ ಸಕ್ಕರೆ ಹರಡ್ತಿತ್ತು. ಇವತ್ತಿನ ಕಾಲಕ್ಕೆ ವೈರಾಗ್ಯ ಬರ್ತದ, ಆದ್ರ ವೈರಾಗ್ಯ ಬಂದ್ ಮತ್ ಹೊಳ್ಳಿ ಬೇಕ್ ಅನ್ಸ್ಬಾರ್ದು ನೋಡ್ರಿ, ಅದು ಅಂತ ವೈರಾಗ್ಯ ಬರ್ಬೇಕು. ಹಾ 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 ಹಾ. ವಾಂತಿ ಮಾಡಿರ್ತಿದ್ದೆ, ವಾಂತಿ ಮಾಡಿದ್ವಿ ಬ್ಯಾಡವ ವಲ್ಯ ಅಂತ ವಾಂತಿ ಮಾಡಿದ್ದೀನಿ, ಹೊಳ್ಳಿ ತಿಂತೇವೆ ನಾವು ಯಾವ್ದಾರ ಜಗತ್ನಾಗ. ಅದು ತಿನ್ನೋದಿಲ್ಲ, ಅದು ಆ ಭಾವನೆ ಬರ್ಬೇಕಲ್ಲ ಎಲ್ಲರಿಗೂ. ಅದು ಬಂದ್ರ ವೈರಾಗ್ಯ ಬಂದಂಗಂತ. ಅವ್ರ ಉದಾಹರಣೆ ಹೇಳಿದ್ರು ನಿನ್ನೆ, ನರೇಂದ್ರಗ LLB ಫೈನಲ್ ಇಯರ್ ಇದ್ದಾಗ ರಾತ್ರಿ 3 ಗಂಟೆಗ ವೈರಾಗ್ಯ ಬಂತಂತ. ಹೌದು. ದಕ್ಷಿಣೇಶ್ವರಕ್ಕೆ ಅಲ್ಲಿಂದ ಓಡಿ ಬಂದ್ರಂತ, LLB ಪರೀಕ್ಷೆಗೆ ಹೋಗ್ಲಿಲ್ಲ ಅವ್ರು, ಅಂತ ವೈರಾಗ್ಯ ಬಂದೈತೇನ್ರಿ. ಹೌದೌದೌದು. ಮತ್ ಬಂದಂತ ಜ್ಞಾನವನ್ನು ಹಂಚಬೇಕು, ಹಂಚಿ ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಅವ ಜಯೇಂದ್ರಪುರಿ ಅಲ್ರಿ. ಹ್ಮ್ ಮೊದಲು ತಪಸ್ವಿಯಾಗೋ, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲಬೇಡ, ಇದೇ ತಪಸ್ಸು. ಇವ್ರು ನಿರ್ಭಯಾನಂದ್ರ ಹೇಳಿದ್ರ, ಜಯೇಂದ್ರಪುರಿ ಅವ್ರು ಹೇಳಿದ್ರ? ನಿರ್ಭಯಾನಂದ. ಹೌದು. ಸ್ವರೂಪದ ಸುಖವನ್ನು ಅನುಭವಿಸು, ಬೇರೆಯವರಿಗೆ ಹಂಚು. ಎಲ್ಲ ಎಷ್ಟು ಮಂದಿ ಮಾಡಕತ್ತಾರ್ರಿ ಈಗ. ನಿರ್ವಿಕಲ್ಪಕ ಸಮಾಧಿ 3 ದಿನ ಕುಂಡ್ರುದಂತ, 3 ದಿನ ಆದ್ಮ್ಯಾಗ ಸ್ವಲ್ಪ ಹಾಲು ಸೇವಿಸುದಂತ, ಮತ್ ಕಣ್ಣು ಮುಚ್ಕೊಂಡು ಮತ್ 3 ದಿನ ಕುಂಡ್ರುದಂತ. ಇದು ಬ್ಯಾಡ ನಮಗಂತಾರ ಅವ್ರು. ಕಣ್ಣು ತೆಗೆದ ನೀವು ಧ್ಯಾನ ಮಾಡ್ರಿ ಅಂತ ಹೇಳ್ತಾರ. ಇದು ವೇದ ಅಂತ ಹೇಳಿದ್ರು ನೋಡ್ರಿ. ನಿನ್ನೆ ಅವರೆಲ್ಲ ಹೇಳಿದ್ದೆ, ಸಣ್ಣದೊಂದು ಟಿಪ್ಪಣಿ ಮಾಡ್ಕೊಂಡಿದ್ದೆ, ನಿಮಗೆ ಹೇಳಾಗತ್ತೆ. ಆದ್ರೆ ಕಣ್ಮುಚ್ಚೆ ಕುತ್ಕೊಂಡ್ ಏನ್ ಜ್ಞಾನಕ್ ಹೋಗ್ತಿರಿ? ಎಚ್ಚರದಾಗ ಇದ್ದ ಜ್ಞಾನಕ್ ಬರ್ರಿ, ಎಚ್ಚರದಾಗ ಇದ್ದಂಗ ಜ್ಞಾನವನ್ನ ಅನುಭವಿಸ್ರಿ ಅಂತ ಹೇಳಿದ್ರು. ಬಹಳ ಚಂದ ಹೇಳಿದ್ರಿ ಅಜ್ಜ. ಅದು ನಿಮಗ ಧ್ಯಾನ ಅವಶ್ಯ ಇಲ್ಲ ಅಂತಲ್ಲ, ಧ್ಯಾನ ದಾಟಿದ ಮೇಲೆ ಇದು ಬರ್ತದೆ, ಜ್ಞಾನದಿಂದ ಇದು ಧ್ಯಾನ ಆಗ್ತದೆ. ಅಲ್ಲೇ ಕೇವಲ ಧ್ಯಾನ ಆಗ್ತದ ಏನ್ರಿ, ನಿಮಗೇನಾಗ್ತದ, ಒಂದ್ ನಮೂನೆ ಆನಂದ ಬರ್ತದೆ. ಎದರಿಂದ ಬಂತ ಆನಂದ ಗೊತ್ತಾಗೋದಿಲ್ಲ ಅಲ್ಲಿ, ಯಾವುದು ಕೇವಲ ಧ್ಯಾನದಲ್ಲಿ. ಈ ಜ್ಞಾನದಿಂದ ಬಂದಂತ ಧ್ಯಾನದಲ್ಲಿ ಎಲ್ಲಾನು ಕಣ್ ತೆಗೆದು ಕೂಡ ಮಾಡ್ಬೋದು, ಮತ್ತೆ ನಿರಂತರ ಮಾಡ್ಬೋದು. ಅಲ್ಲಿ ಏನಿಲ್ಲ, ನೀವು ಅದು ಕುಂತಾಗ ಅಷ್ಟ ಆಗ್ತದ, ನಾಲಿಗೆ ಮ್ಯಾಗ ಇಟ್ಟಾಗ ಅಷ್ಟ ರುಚಿ ಹೆಂಗ್ ಗೊತ್ತಾಗ್ತದ, ಹಂಗ ಧ್ಯಾನಕ್ಕೆ ಕುಂತ್ಕೊಂಡಾಗ ನಿಮ್ಗೆ ಅದ ಆಗ್ತದೆ. ಇಲ್ಲಿ ಹಂಗಲ್ಲ, ನೀವು ಎಚ್ಚರಿದ್ದ ಮಾತಾಡುವ ಹೊತ್ನಾಗ ಇಲ್ಲಿ ನಿಮ್ಮ ಅನುಭವ ಆದಾಗ ಅದ್ ನೆನಪಾದ್ರೆ ಸಾಕು. ಯಶ್ಯ ಸ್ಮರಣ ಮಾತ್ರೇಣ ವಿಘ್ನ ಜಾತಂ ವಿನಶ್ಯತಿ ಅಸ್ತಿ ತುಂಡಲ ಸತ್ಕಾಯ ಗಣನಾಥ ನಮೋಸ್ತು. ನೆನಪಾದ್ರ ನಮ್ ಸ್ವರೂಪ ಹಿಂಗಂತ ಗೊತ್ತಾದ್ರೆ ಚಕ್ರ ಆನಂದ ಆಗ್ತದೆ ಏನ್ರಿ. ಅದು ಹೇಳಾಗತ್ತೀವಿ ನಾವು ಮೊದಲಿಂದ ಈ ಹೇಳಾಗತ್ತಿಲ್ಲ, 1ನೇತ್ತ 2ನೇತ್ತ ಭಿನ್ನೆತ್ತ ಹೇಳಾಗತ್ತಿಲ್ಲ. ನಾವು MA PhD ಆನಂದ ಹೇಳಾಗತ್ತೀವಿ ಇಲ್ಲಿ ವೇದಾಂತದಾಗ. ಅದು ಬೇಕು, ಅಕ್ಷರ ಜ್ಞಾನ ಇಲ್ದಾರ MA PhD ಆಗುದಿಲ್ಲ. ಅದು ಪ್ರಾರಂಭಿಕ ಹಂತ ಹೇಳಿದ್ರು ನೋಡ್ರಿ ನಿನ್ನ. We can postpone this teaching, but we can never avoid this teaching, because this teaching alone will give freedom from samsara. ದುಃಖದಿಂದ ನಿವೃತ್ತಿ. ಸಂಸಾರ ಅಂದ್ರೆ ದುಃಖದಿಂದ ನಿವೃತ್ತಿ ಬೇಕು ಅಂದ್ರ ಇದೇ ದಾರಿ, ಬೇರೆ ದಾರಿ ಇಲ್ಲ. ಇವತ್ತರ ಬರ್ರಿ, ನಾಳೆರ ಬರ್ರಿ, ಇನ್ನೊಂದ್ 4 ಜನ್ಮಕ್ ಬಿಟ್ಟು ಬರ್ರಿ, ಇನ್ನೊಂದಿಷ್ಟು ಕೆಲಸ ಅದಾವಂದ್ರ ಮುಗಿಸ್ಯಾರ ಬರ್ರಿ, ಇಲ್ಲ ಎಲ್ಲ ಈಗ ಬಿಟ್ಟು ಬರ್ರಿ. ಯಾವ್ದಕ್ಕೆ ನಿಮ್ಗೆ ಅವಶ್ಯ ಐತಿ ಅದಕ್ಕೆ ಪ್ರಯಾರಿಟಿ ಕೊಡ್ಬೇಕಾಗಿದ್ದು ನಿಮ್ಮ ಕೆಲಸ ಅಂತಾರ. ಯಾರಂತಾರ? ಗೌಡಪಾದರು.
ನಿನ್ನೆ ಹೇಳಿದ್ರೊಳಗ ಪರಿಣಾಮಕಾರಿ ಯಾರು ಪ್ರವಚನ ಯಾರ್ದಾತ್ರಿ? ನಾನು ಬಾಳ ಕೇಳಿದ್ರಿ ಗೌಡ್ರ. ನಾನು ಅದ ಇದು ಏನವ್ರು ಈಶ್ವರಿ ವಿದ್ಯಾಲಯ ಪದ್ಯಾಲಯ ಅವ್ರದ್ದೇನ್ ಕೇಳಿದ್ರಪ್ಪ. ನಾ ಬರೇ ಈ ನಿರ್ಭಯಾನಂದ್ರ ಅಷ್ಟು ಕೇಳಿದೆ. ಮತ್ತೆ ಅಷ್ಟೊತ್ತಿಗೆ ಬರೇ ಟೈಮ್ ಪಾಸ್ ಮಾಡಿದ್ರ ಈಶ್ವರಿ ವಿದ್ಯಾಲಯದವ್ರು. ಸುಮ್ನ ಅವ್ರು ಮೆಡಿಟೇಷನ್ ಮಾಡಕ್ ಅದಕ್ಕೊಂದಿ ಟೈಮ್ ಕಳೆದ್ರು. ಸುಮ್ನೆ ಏನೇನೋ ಹೇಳ್ಕೊತ ಅವ್ರನ್ನ ಮಟ್ಟ ಕೇಳಕ್ ಹೋಗ್ಬಿಟ್ರಿ. ನಾ ಎಲ್ಲ ನೋಡ್ಬಿಟ್ಟೇನ್ ನಾನು ಸುಮಾರು 1 ವರ್ಷ ಹೋಗೇನ್ರಿ ಅಲ್ಲಿ ಅವ್ರ ಕಡೆ. 1 ವರ್ಷ ಮಟ್ಟ ಹೋಗಿ 1992-93 ಇಸ್ವಿಯಾಗ. ನೀಲಮ್ಮ ಶಿವಾನಂದ್ ಮಠದವ್ರು. ಅವರು ಲಘು ಲಘು ಮುಗಿಸ್ಬಿಟ್ರ ಅವರು. ಆಮೇಲೆ ಚಿಕನ್ ಕೊಪ್ಪದವ್ರದ್ದು ಆತು. ಆಮೇಲೆ ಇವ್ರು ಅಣ್ಣಿಗೇರಿ ಅವ್ರು ಹೇಳಿದ್ರು. ಅಣ್ಣಿಗೇರಿ ಅವ್ರ ಗುರು ಪರಂಪರೆ ಶಂಕರಾಚಾರ್ಯರಿಂದ ವ್ಯಾಸರಿಂದ ಬಂತು ಅಂತ ಎಲ್ಲದ ಹಿಂದಿನ ಪರಂಪರೆ ತಗೊಂಡ್ ಬಂದ್ರು. ಶಿವಪುತ್ರ ಸ್ವಾಮಿಗಳ ಮಠ ತಗೊಂಬಂದ್ರು. ಮತ್ ಕಡೆಗೆ ತಮ್ಮ ಇದಕ್ಕೂ ತಗೊಂಬಂದ್ರು. ನಾನು ಒಂದ್ ಕಡೆ ಓದಾಗತ್ತಿದ್ದೆ ಗೌಡ್ರ. ಇವತ್ತಿನ ದಿವಸ ಅದಕ್ಕ ಕೃತಯುಗದಾಗ ನಮ್ಮ ದಕ್ಷಿಣಾಮೂರ್ತಿ ಅಂತ ಗುರು ಪರಂಪರೆ. ಹೌದೌದೌದೌದು. ತ್ರೈತಾಯುಗದಾಗ ದತ್ತಾತ್ರೇಯ ಗುರು ಪರಂಪರೆಯೊಳಗ. ದ್ವಾಪರ ಯುಗದಾಗ ವೇದ ವ್ಯಾಸರು, ಕಲಿಯುಗದಲ್ಲಿ ಶಂಕರಾಚಾರ್ಯರು. ಇದು ಗುರು ಪರಂಪರೆ ನೋಡಿ. ಗುರು ಪರಂಪರೆ ಅಂತ ನೀವು ಹೇಳಿದಾಗ ನಾನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೆ. ಏನ್ ಹೇಳ್ತಾರ ಯಾರೋ ಏನು ಹೇಳಿಲ್ಲ ಇದು. ಸದಾಶಿವ ಸಮಾರಂಭ ಅಂತ ಶ್ಲೋಕ ಐತಲ್ಲ. ಆಯ್ತಲ್ರಿ, ನಾವ್ ಅದನ್ನ ಹೇಳ್ತೇವಲ್ಲ. ಶಂಕರಾಚಾರ್ಯರು ಹೇಳ್ತಾರ ಸದಾಶಿವ ಸಮಾರಂಭ ಅದೊಂದು. ಆಮ್ಯಾಗ ದಕ್ಷಿಣಾಮೂರ್ತಿ ಅವತಾರ ಆದಾಗ ಕೃತಯುಗದಾಗ 17,28,000 ವರ್ಷ ಇದ್ದಾಗ ಮನುಷ್ಯನ ಆಯುಷ್ಯ 1 ಲಕ್ಷ ಇತ್ತಂತ್ರಿ ಅವ ನೋಡ್ರಿ. ಆಮ್ಯಾಗ ತ್ರೈತಾಯುಗದಾಗ ಅದ್ರ ಆಯುಷ್ಯ 12,96,000 ಇದ್ದಾಗ ಮನುಷ್ಯನ ಆಯುಷ್ಯ 10,000 ವರ್ಷ ಇತ್ತಂತ. ಮನುಷ್ಯ ಹುಟ್ಟಿದ್ನಂದ್ರ 10,000 ವರ್ಷ. ಆ ನಂತರ ದ್ವಾಪಾರ ಯುಗ ಯಾವಾಗ ಬಂತು ವ್ಯಾಸರದು, ಅವಾಗ ಅದ್ರ ಆಯುಷ್ಯ ಎಷ್ಟಿತ್ತು ಅಂದ್ರೆ 8,64,000 ವರ್ಷ ಇದ್ದಾಗ ಒಬ್ಬರ ಆಯುಷ್ಯ 1,000 ಇತ್ತು. ಈಗ ಏನ್ ಕಲಿಯುಗ ಬಂದದಲ್ಲ ಶಂಕರಾಚಾರ್ಯರದ ಕಲಿಯುಗದಾಗ ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ 100 ವರ್ಷ. ಅದು ಏನದ, ನಾವು ಅದ ಶರೀರಕ್ಕೆ ಕರೆಕ್ಟ್ ಆಗಿ ಅದನ್ನ ಎಲ್ಲ ನಿಯಮ ನಿತ್ಯ ಮಾಡಿ ಇಟ್ಕೊಂಡ್ರ 100 ವರ್ಷ ಇದಕ್ಕೆ ಆಯುಷ್ಯ. ಹೊಡಿತೀರ ನಿನ್ನೆ. ಅದ ನಮ್ ಬ್ಯಾಟ್ರಿ ಚಾರ್ಜ್ ಆದ್ವು. ಮತ್ತೆ ನೆಟ್ನು ಹೋದ ಎಲ್ಲ ಆಗ್ಬಿಟ್ಟು. ಅವ್ರು ಚಾಲು ಮಾಡಿದ್ ಸ್ವಲ್ಪ ಲೇಟ್ ಮಾಡಿದ್ರೆ ಈ ಮೊದಲ ಇವ್ರು ಅದನ್ನ ಹಚ್ಕೊಂಡ್ ಕುಂತ್ರ ಅಲ್ಲೇ ಒಂದಷ್ಟು ವೇಸ್ಟ್ ಆಗ್ತದ ಚಾರ್ಜ್. ಅದು ಇದು ಒಂದು ಒಯ್ಬೇಕ. ಪವರ್ ಬ್ಯಾಂಕ್ ಒಯ್ದ್ರ ಅನುಕೂಲ ಆಯ್ತು. ಅವತ್ತಿನ ಪವರ್ ಬ್ಯಾಂಕ್ ಅಂತ ಇರ್ತದ ಅಲ್ಲೇ. ಅವ್ರು ಕರೆಂಟ್ 2 ಸರಿ ಕರೆಂಟ್ ಹೋತು. ಕರೆಂಟ್ ಹೋಗ್ಲಿ, ಪವರ್ ಬ್ಯಾಂಕ್ ನ ಕರೆಂಟ್ ಪವರ್ ತುಂಬಿಸ್ಕೊಂಡು ಹೋದ್ರಿ ಒಂದು ಇರ್ತದ್ರಿ ಗೌಡ್ರ. ಪವರ್ ಬ್ಯಾಂಕ್ ಅಂತ ಅಲ್ಲಿ ಇದಕ್ ಕರೆಂಟ್ ಹೋತಂದ್ರ ಮೈಕ ಬಂದ್ ಆಗ್ದು. ಮೈಕ ಬಂದಾದ್ರೆ ಅದು ಸಮಸ್ಯೆ. ಮತ್ತ ಅದು ಸಮಸ್ಯೆ ಬರಾಬರ್. ದೇರ್ ಇಸ್ ನೋ ಅದರ್ ಪಾತ್ ಅಂತಾರಿಲ್ಲಿ. ಪುರುಷ ಸೂಕ್ತ ಹೇಳ್ತದಂತ, ದ ಒನ್ ಹೂ ನೋಸ್ ಹಿಮ್ ದಸ್ ಬಿಕಮ್ಸ್ ಇಮ್ಮಾರ್ಟಲ್ ಇವನ್ ಹಿಯರ್. ಯಾರು ಪರಮಾತ್ಮನನ್ನ ಈ ಶರೀರ ಇದ್ದಾಗ ತಿಳಿತಾರೆ, ಯಥಾವತ್ತ ತಿಳಿತಾರ, ಅವ್ರಿಗೆ ಇಲ್ಲೇನೆ ಮೋಕ್ಷ ಆಗ್ತದಂತ ನೋಡ್ರಿ. ಪುರುಷ ಸೂಕ್ತ ಹೇಳ್ತದ. ಜೀವನ್ ಮುಕ್ತಿ ಅದಕ್ಕೆ ಹೇಳೋದ್ರಿ. ದೇರ್ ಇಸ್ ನೋ ಅದರ್ ಪಾತ್ ಫಾರ್ ಲಿಬರೇಷನ್ ದ್ಯಾನ್ ದಿಸ್. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಜ್ಞಾನಾತೇವತು ಕೈವಲ್ಯಂ ನ ಅನ್ಯ ಪಂತಹ ವಿದ್ಯತೆ ಅಯನಾಯ. ಬೇರೆ ದಾರಿ ಇಲ್ಲ. ಇಲ್ರಿ, ನಾವು ಸ್ವಲ್ಪ ದುಡ್ಡು ಕೊಡ್ತೇನೆ, ಯಾರು ನನ್ನ ಬಗ್ಗೆ ನೀವು ಮಾಡ್ರಿ, ನನಗ್ ಮೋಕ್ಷ ಆಗುವಂಗ್ ಮಾಡ್ರಿ, ನಾ ಶ್ರೀಮಂತದಲ್ಲಿ ರೊಕ್ಕ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಮಾಡ್ರಿ. ಬರಲ್ಲ. ಶ್ರವಣಕ್ ಬರ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಬೇರೆ ದಾರಿನೇ ಇಲ್ಲ ಅಂತ. ಯಾವ ವಸೂಲಿ ಹಸ್ತೇನ್ರಿ? ಬರಲ್ಲ. If you consider this very difficult, you prepare yourself so this teaching becomes easy. ನಮಗ್ ಬಹಳ ಕಠಿಣ ಅನ್ಸಾಕತ್ತೈತಿ ಅಂದ್ರ ನೀವು ಅದಕ್ಕೊಂದು ಸಾಧನೆ ಹೇಳ್ತೀನಿ, ಬೇಕಾದ್ರೆ ಹಗುರಾಗುವಂಗ ಅದನ್ನ. ಬಟ್ ಅದಾರ ಮಾಡ್ಬೇಕ. ನಿಮಗ್ ಹಗುರಾಗುವಂಗ ಒಂದ್ ಸಾಧನೆ ಹೇಳಂತಂದ್ರ ಅವ್ನ ಸಾಧನೆ ಹೇಳ್ತೀನಿ, ಅವ್ನ್ ಮಾಡ್ರಿ. ಅವಾಗ ಹಗುರ ಅನಿಸ್ತದ.
ಕಠಿಣ ಇದ್ದದ್ದು ಹಗರ ಆಗ್ತೈತೆ ಹೊರತು ಈ ದಾರಿ ಬಿಟ್ಟು ಬೇರೆ ದಾರಿ ಹೇಳ್ರಿ ಅಂದ್ರೆ ಇಲ್ಲ ಅಂತ. One has to come to this teaching because it is the only liberating teaching. Gaudapada admits that this teaching is difficult to understand and accept. ಗೌಡಪಾದರು ಹೇಳ್ತಾರೆ ಇದು ಬಹಳ ಕಠಿಣದ ತಿಳ್ಕೊಳಕ ಬಹಳ ಕಠಿಣದ, ತಿಳ್ಕೊಂಡ ಮ್ಯಾಗ ಉಳಿಯುವುದು ಬಹಳ ಕಠಿಣದ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರ ಅಸಾಧ್ಯ ಅಂತ ಏನಿಲ್ಲ, ಎಲ್ಲರಿಗೂ ಸಾಧ್ಯ ಅದ. ಇದೇ ಗುರುನಾಥ ಅವ್ರಿಗೆ ಅಷ್ಟ ಸಾಧ್ಯ ಇತ್ರಿ, ಸಿದ್ಧಾರೂಢರಿಗೆ ಅಷ್ಟ ಸಾಧ್ಯ ಇತ್ತು, ಅವತಾರಿ ಪುರುಷರಿಗೆ ಅಷ್ಟ ಸಾಧ್ಯ ಐತಿ ಅಂತಂದಿದ್ರ ಮತ್ ನಮ್ಗೆ ಯಾಕೆ ಹೇಳ್ಬೇಕಾಗಿತ್ತು? ನಮಗೂ ಸಾಧ್ಯ ಅದ, ಅದಕ್ಕೆ ಹೇಳಕತ್ತ. ಸಾಧನೆ ಮಾಡೋ ಮನಸ್ಸು ಇರ್ಬೇಕು. ಸುಲಭ ಸಾಧ್ಯ ಅಲ್ರಿಪ್ಪ, ಕಷ್ಟ ಸಾಧ್ಯ. ಬಹಳ ಕಷ್ಟ ಸಾಧ್ಯ, ಪುನಃ ಕಷ್ಟ ಅಷ್ಟ ಇಷ್ಟ ಅಲ್ಲ, ಬಹಳ ಕಷ್ಟ ಅದ. Gaudapada admit that teaching is difficult to understand and accept. There are two powerful obstacles. ಏನಂಗಾರ ಅವು ನಿಮ್ಗೆ ತ್ರಾಸ ಕೊಡುವಂತವು ಯಾವುವು ಅಂತ ಎರಡು ಅದಾವು ತ್ರಾಸ ಅಂತ. ಅವು ಎರಡು ಕಂದಕಗಳನ್ನು ದಾಟಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಏನು ಒಂದೇದ್ದು, ದಿಸ್ ವರ್ಡ್ ಈಸ್ ETU. ಈ ಜಗತ್ತು ಏನಾಗ್ಯದ ಅಂದ್ರೆ ಇದು ಎಕ್ಸ್ಪೀರಿಯನ್ಸಿಯಬಲ್, ಟ್ರಾನ್ಸಾಕ್ಷನೇಬಲ್, ಯುಟಿಲಿಟಿ ಅದ ETU. ಅದ ನಮ್ಗೆ ವಜ್ಜೆ ಆಗ್ಬಿಟ್ಟದ. ಅದು ನಮ್ಗೆ ಅನುಭವಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ಬಹಳ ಚಲೋ ಇತ್ತು, ಅಲ್ಲಿ ವ್ಯವಹಾರ ನಡೀತಿದ್ದಿಲ್ಲ ಅಂದ್ರೆ ಬಹಳ ಚಲೋ ಇತ್ತು, ಅದು ಅನುಭವ ಗಮ್ಯ ಇದ್ದಿದ್ದಿಲ್ಲ ಅಂದ್ರೆ ಬಹಳ ಚಲೋ ಇತ್ತು. ಇವು ಮೂರು ಬಂದಿದ್ದಕ್ಕೆ ನಮ್ಮ ತ್ರಾಸ ಆಗ್ಯದ. ಇದು ಒಂದೇ ತುತ್ತು, ಒಂದೇ ಇದು ಕಂದರ, ಇದು ನಾವು ದಾಟಬೇಕಾಗ್ಯದ. And the scriptures say that this word is mithya, that one doesn't have an existence of its own. We find it hard to accept because the fundamental misconception we have concluded that whatever is experienced, available for transaction and useful must be real. ನಾವೊಂದು ತೀರ್ಮಾನ ಮಾಡೇವಿ, ಯಾವ್ದು ನಮ್ಗೆ ಅನುಭವಕ್ಕೆ ಬರ್ತದ, ಯಾವ್ದು ವ್ಯವಹಾರಕ್ಕೆ ಸಿಗ್ತದ, ನಮ್ ಕೈಯಾಗ ಕೊಡತುಗಳು ವ್ಯವಹಾರಕ್ಕೆ ಯಾವ್ದು ನಮಗೆ ಏಟಿಲ್ಲ ಒಂದಿಟ್ಟು ಉಪಯೋಗ ಅದ, ಅದು ಖರೆ ಅಂತ ನಮ್ ತಲೆ ತಿಳ್ಕೊಂಡ್ಬಿಟ್ಟೇವಿ. ಭ್ರಮ ಇದು. ಆ ಭ್ರಮೆ ಇದು ಖರೆ ಅಂತ ತಿಳ್ಕೊಂಡೇವಲ್ಲ, ಇದು ನಮಗ ತ್ರಾಸ ಮಾಡಾಕತ್ತದ. ಆ ಆತ್ಮಜ್ಞಾನ ಹೋಗಾಕ್ ಬಿಡವಾಲ್, ನಮಗ ಹಿಡಿದ್ ಹಿಂದ್ ಜಗ್ಗಾಗತ್ತದ. ಹೆಂಗ್ ಬಿಟ್ಟು ಹೋಗಿಲ್ರಿ, ಹೆಂಗ್ ಬಿಟ್ಟು ಹೋಗ್ಲಿ ಇದನ್ನ ಅಂತ ನಾವು ಕಷ್ಟಪಟ್ಟು ಗಳಿಸೀನಿ, ಹೆಂಗ್ ಬಿಟ್ಟು ಹೋಗ್ಲಿ ಅಂತಾನ. ಯಮದೂತರು ಬಂದಾಗ ಎಳ್ಕೊಂಡು ಹೋಗಾರ, ನೀ ಬಿಟ್ಟು ಹೋಗ್ಲಿಕ್ಕಂದ್ರೆ ನಾವು ಬಿಟ್ಟು ಹೋಗಾರಲ್ಲ ಅವರು. ನಾನ ಶರೀರ ಅಂತ ಕುಂತೋ ಯಾರು ತಿಳ್ಕೊಂಡಾರ ಅವ್ರಿಗೆ ಭಷ್ಟ ಬರ್ತಾವ ಯಮದೂತ. ನಾ ಶರೀರ ಅಂತ ತಿಳ್ಕೊಂಡಾರ ಹತ್ರ ಬರೋದಲ್ಲ ಅವ್ರು. ಬಂದ್ರು ಅವಾಗೇನ ಫರಕ್ ಬೀಳಂಗಿಲ್ಲ ಜ್ಞಾನಿಗೆ. ತಗೊಂಡ್ ಹೋಗಪ್ಪ ನಿಂದ ಸಾಮಾನು, ನೀ ತಗೊಂಡ್ ಹೋಗಂತ ನಾವು, ನಿಂದ ಶರೀರ ನೀವ್ ಯಾಕೆ ಬಂದಿ ತಗೊಂಡ್ ಹೋಗಂತಾನ. ಆರಾಮ್ ಇರ್ತಾನವ. ಸ್ವಾಗತಂ ಕುರ್ಯಾತ್, ಯಮಧರ್ಮರಾಯ ಬಂದ್ರು ಸ್ವಾಗತ ಮಾಡ್ತಾನವ, ಅಳಂಗಿಲ್ಲ. ನಚಿಕೇತ ಇದ್ದಂಗ ಇರ್ತಾನ್ರಿ. ನಚಿಕೇತ ಇದ್ ನೋಡ್ರಿ. ಶರಣನ್ನ ಪರೀಕ್ಷೆ ಮಾಡುದು ಮರಣದಲ್ಲಿ ಅಂತ ಹೇಳಿ ಅದಕ್ಕೆ ಹೇಳ್ತಾರ. ಇವ ಶರಣ ಅದಾನ ಅಥವಾ ಜ್ಞಾನಿ ಅದಾನ ಅಂತ ಹೆಂಗ್ ಗುರ್ತಾಗ್ತದ ಅಂದ್ರೆ ಅವನು ಮರಣದಾಗ ಅವ ಹೆಂಗ್ ಅದಾನ. ಸ್ವಾಗತ ಮಾಡ್ಯಾನೇನು ಮರಣಕ್ಕ, ಹಂಗಾರೆ ಶರಣ ನೋಡವ. ಸ್ವಾಗತ ಮಾಡಾಗತ್ತಿಲ್ಲ, ಅಳಾಗತ್ತಾನ, ಬಿಟ್ಟು ಹೆಂಗ್ ಹೋಗ್ಲಿ, ಇನ್ನೊಂದ್ 4 ವರ್ಷ ಇರ್ಬೇಕಾಗಿತ್ರಿ ಅಂತಾನ. ದುಃಖ ಮಾಡಾಗತ್ತಾನ, ಕಣ್ಣಾಗ ನೀರ್ ಹೊಂಟಾವು ಅಂದ್ರೆ ತಿಳ್ಕೋಬೇಕು ಇವ ಶರಣ ಅಲ್ಲ, ಇನ್ನೊಬ್ಬ ಸಾಮಾನ್ಯ ಮನುಷ್ಯ. ಶರಣದ ಚೆಕಿಂಗ್ ಪಾಯಿಂಟ್ ಎಲ್ಲ ಐತ, ಮರಣದಾಗ ಐತಂತ ನೋಡ್ರಿ. ಮರಣಕ್ಕೆ ತಯಾರಿ, ಇದೆಲ್ಲ ಎದಕ್ ತಯಾರಿ ನಮ್ದಿದು? ಮರಣ ಕಾಲದಲ್ಲಿ ಮರಣವನ್ನ ಗೆಲ್ಲಲಿಕ್ಕೆ ತಯಾರಿ ನಡೆದ ಆತ್ಮೀಯರೇ. ನಕ್ಕೊಂತ ಇರಾಕ ಇದು ನಮ್ದು ಇದು ಅಭ್ಯಾಸ. ಶರಣರ ಬಾಳು ಮರಣದಲ್ಲಿ ಕಾಣುವುದು ನೋಡ್ರಿಪ್ಪ. ಶರಣರ ಬಾಳು ಮರಣದಲ್ಲಿ ಕಾಣು. ಸ್ವಾಗತ ಮಾಡಿದ ಅಂದ್ರ ಅವ ಶರಣ. ಸ್ವಾಗತ ಮಾಡ್ಲಿಲ್ಲ, ದುಃಖ ಮಾಡ್ಕೋತಾನ ಅಂತಂದ್ರ ಅವ ಶರಣನೇ ಅಲ್ಲ. ಸಿದ್ದೇಶ್ವರ ಸ್ವಾಮಿಗಳಿಗೆ ಗುರುಗಳ ಮೋದಿ ಅವ್ರು ಫೋನ್ ಮಾಡಿ ಏಮ್ಸ್ ಅಲ್ಲಿ ಅಡ್ಮಿಟ್ ಮಾಡ್ತೀನಿ ಅಂದ್ರಿ ಅವಾಗ, ಅವ್ರು ಹೋಗ್ಲಿಲ್ಲ.
there is no other path ಆದ್ರೆ one has to come to this teaching because it is only liberating knowledge ಆದ್ರೆ ಮುಂದೆ ಬಂದಿ ನಾವು ನಮಗೇನ್ ತೊಂದರೆ ಆಗೈತೆ ಅಂದ್ರೆ ಇದು ETU ಅದ ಜಗತ್ತು. we have concluded that whatever is experience or whatever is available for transaction, what is useful must be real, satyam. This is ingrained in our subconscious mind. ನಮ್ ತಲೆಯಾಗ ಒಳಗ್ ಹೊಕ್ಬಿಟ್ಟೈತಂತಿದ. ಇದು ತಲೆ ಮ್ಯಾಗಲ್ಲ, ತಲೆ ಒಳಗ ಅಂದ್ರ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಂತದ. ಅಲ್ಲಿ ಸದಾ ಇದು ಖರೆ ಅನ್ನುವಂಥದ್ದು ಹೊಕ್ಬಿಟ್ಟೈತೆ. ಅದನ್ನ ಕಿತ್ತು ಬಗ್ಗೆ ನಮ್ಗೆ ತ್ರಾಸ ಆಗ್ಯದ. ಬೇರೆ ಸಮೇತ ಒಳಗೆ ಹೋಗ ಬಹಳ ಆಳ ಇರದಂತ. Vedanta challenges this by saying that whatever has ETU doesn't have to be real. ವೇದಾಂತ ನಮಗೆ ಏನ್ ಹೇಳ್ತದ? ETU ಅದ, ನಾವ್ ಇಲ್ಲ ಅನ್ನಂಗಿಲ್ಲ. ಅನುಭವ ಗಮ್ಯ ಅದ, ವ್ಯವಹಾರ ಆಗ್ತದ, ವ್ಯವಹಾರ ಮಾಡಿದ ಉಪಯೋಗನು ಬೆಳಗತ್ತದ, ಇಲ್ಲಂತಲ್ಲ. ಆದ್ರೂ ಇದು ಸುಳ್ಳದ ಅಂತ ತಿಳ್ಕೋ. This is explained by giving a dream example. ಸ್ವಪ್ನ ಉದಾಹರಣೆ ಕೊಟ್ಟು ಹೇಳಾಕತ್ತಾರೆ. ಸ್ವಪ್ನ ಯಾರಿಗದ? ಸುಷುಪ್ತಿ ಯಾರಿಗದ? 3 ಅವಸ್ಥೆ ಯಾವ್ದು ಕೊಟ್ಟ ನಮಗ? ಸುಮ್ನ ಕೊಟ್ಟಾನೇನ್ರಿ 3 ಅವಸ್ಥೆ? 3 ಅವಸ್ಥೆ ಯಾಕೆ ಕೊಟ್ಟ? ಸ್ವಪ್ನ ಯಾವ್ದಕ್ ಕೊಟ್ಟ ಅಂದ್ರೆ ಜಾಗೃತ ಸುಳ್ಳು ಅಂತ ತಿಳ್ಕೊಳಾಕ. ಸುಷುಪ್ತಿ ಯಾಕೆ ಕೊಟ್ಟನ್ರಿ? ನಮ್ಮ ಸ್ವರೂಪ ಹೆಂಗೈತೆ ಅಂತ ತಿಳ್ಕೊಳಾಕ. ನಿಮ್ಗೆ ಸುಷುಪ್ತಿ ಒಳಗ ದುಃಖ ಆಗೈತೆ ಯಾವಾಗಾರ? ಸ್ವಪ್ನದಾಗ ಆಗಿರ್ತದೆ. ಸುಷುಪ್ತಿ ಒಳಗ ದುಃಖ ಆಗಿದ್ದ ಅನುಭವ ಯಾರಿಗಾರ ಐತೆ ಹೇಳ್ರಿ? ಒಂದೊಳ್ಳೆ ಅನುಭವ ಆಗೈತೆ, ಸುಸುಪ್ತನ ಅಲ್ರದ. ಅಲ್ಲ ಸುಷುಪ್ತಿ ಅಲ್ಲ, ದುಃಖ ಆಗ ಸುಷುಪ್ತಿ ಅವಸ್ಥೆ ಒಳಗೆ ದುಃಖ ಆಗೈತೇನು? ದುಃಖ ಆಗೈತೆ ಅಂದ್ರೆ ಅನುಭವನ ಅಲ್ಲ ಅಂತಂತ ಅಲ್ರಿ. ಸ್ವಪ್ನದಾಗ ದುಃಖ ಆಗೈತಿ, ಅನುಭವ ಐತಿಲ್ಲ? ಅನುಭವ ಐತಿರ್ಲ. ಜಾಗ್ರತಾಗ ಅದು ಅನುಭವ ಅಲ್ಲ ಅಂತೀರನ? ಅನುಭವ ಇಲ್ಲ. ಮತ್ತೆ ಜಾಗ್ರತಾಗ ದುಃಖ ಆಗಿದ್ದ ಅನುಭವ ಐತಿಲ್ಲ? ಐತ್ರಿ, ಐತಿ. ಹಂಗ ಸುಷುಪ್ತಿ ಒಳಗ ದುಃಖ, ನಿನ್ನ ಮಕ್ಕೊಂಡಿದ್ದಪ್ಪ, ನಮ್ಗೆ ಗಾಢ ನಿದ್ದೆ ಹತ್ತಿತ್ತು, ಬಹಳ ದುಃಖ ಆತಂತ ಯಾರ ಅನುಭವ ಐತೆ? ನಮ್ಗೆ ಆಗತ್ತೇನ್ರಿ? ನಾ ಎಂದೂ ಸಾಧ್ಯ ಇಲ್ರಿ. ನಮ್ದು ಯಾಕಿಲ್ಲ ಅಲ್ಲಿ? ನಮ್ಮ ಸ್ವರೂಪ ಹೆಂಗೈತಿ, ನಿಮ್ ಸ್ವರೂಪ ಹೆಂಗದ ಅನ್ನೋದು ತಿಳ್ಕೊಳಾಕಿಟ್ಟಾನ ದೇವ್ರದನ. ಮತ್ತೆ ದೇವತೆಗಳಿಗೆ ಐತೇನ 3 ಅವಸ್ಥೆಗಳು ಅದಾವೇನ್ರಿ? ದೇವತೆಗಳಿಗೆ ಇಲ್ಲ, ಕೇವಲ ಜಾಗೃತ ಅವಸ್ಥೆ ಒಂದೇ ಅದವಕ್ಕ. ಪ್ರಾಣಿ ಪಕ್ಷಿಗಳಿಗೆ ಒಂದೇ ಅವಸ್ಥೆ, ಕೇವಲ ಸುಷುಪ್ತಿ, ನಿದ್ದೆ, ಸ್ವಪ್ನ ಅವಕ್ಕ. ಈ ದನ ಕರ ಎಮ್ಮಿ ಏನದಾವಲ್ರಿ ಸ್ವಪ್ನ, ಯಾವಾಗ ಸ್ವಪ್ನದಾಗ ತಿರುಗ್ತಾವ. ಅದಕ್ಕ ಯಾರು ಅವ್ರಿಗೆ ಬೆಲ್ ಹೊಡೆದ್ರು, ಗಾಡಿ ಹೊಡೆದ್ರು ಏನು ಅವು ಸರಿಯಂಗಿಲ್ಲ, ನಾವ ಸರ್ಕೊಂಡು ಹೋಗ್ಬೇಕು. ಮತ್ತೆ ಯಾವ ಪೊಲೀಸನು ಕೂಡ ಅವ್ರಿಗೆ ಕಟ್ಲೆ ಹಾಕಂಗಿಲ್ಲ ದನ ಕರಗಳಿಗೆ. ಸ್ವಪ್ನದಾಗ ತಿರುಗಾಡಕತ್ತಾವ. ಅವಕ್ ಸುಸುಪ್ತಿ ಜಾಗೃತಿ ಇಲ್ರಪ್ಪ ರೀ? ಇಲ್ರಿ. ಮತ್ತೆ ಎಚ್ಚರ ಅದಾವ ಅಂತಂದ್ಮೇಲೆ ನಾವೇನ್ ತಿಳ್ಕೊಂಡ್ ಬಿಡ್ತೀವಿ? ಜಾಗ್ರ ಐತಿ ಅಂತ ಅನ್ಕೊಂಡ್ ಬಿಡ್ತೀವ್ರಪ್ಪ ರೀ. ಇಲ್ಲ, ಅವು ಸ್ವಪ್ನ ಒಂದ ಅವಸ್ಥೆ, ಮತ್ತೆ ಕಲ್ಲು ಮಣ್ಣಿಗೆ ಒಂದ ಅವಸ್ಥೆ. ಅವಕ್ಕೆ ಜಾಗ್ರತೆ ಇಲ್ಲ, ಸ್ವಪ್ನ ಬರೀ ಕೇವಲ ಸುಷುಪ್ತಿ ಅವಕ್ಕ. ಈ ಕಲ್ಲು ಮಣ್ಣು ಅದಾಗ ನೋಡ್ರಿ, ಹೆಂಡಿ ಕಲ್ಲು ಮಣ್ಣು ಒಂದ ಅವಸ್ಥೆ. ಅದು ಒಂದು ಶ್ಲೋಕನ ಐತ್ ನೋಡ್ರಿ, ನಿಜಗುಂಡ್ರದ ಗೌಡ್ರ. ನಿಜಗುಂಡ್ರ ಶ್ಲೋಕ ಯಾವ್ದು ಹೇಳ್ರಿ? ಅದು ಸ್ಥಾವರಕ್ಕೆ ಸುಪ್ತ, ಪಶುಜೀವರಿಗೆ ಸ್ವಪ್ನವದು, ದೇವಜಾಲಕ್ಕೆ ಜಾಗ್ರವಿ, ಮನುಷ್ಯರಿಗೆ ಭಾವಿಸಲ ಅವಸ್ಥೆಗಳು 3. ಮನುಷ್ಯರಿಗೆ 3, ಇವಾಗೆಲ್ಲ ಒಂದೊಂದು ಅವಸ್ಥೆ ಅದ ನೋಡ್ರಿ. ದಿಸ್ ಈಸ್ ಎಕ್ಸ್ಪ್ಲೇನ್ ಬೈ ಡ್ರೀಮ್ ಎಕ್ಸಾಂಪಲ್. ಸ್ವಪ್ನದ ಉದಾಹರಣೆ ಕೊಟ್ಟು ಹೇಳಾಕತ್ತಾರ. ಜಾಗ್ರತ ಸ್ವಪ್ನಗತಿ ಐತಾ ಅಂತ ತಿಳ್ಕೊಂಡು ಹೇಳಾಕತ್ತಾರ ನೋಡ್ರಿ. ದ ಡ್ರೀಮ್ ಆಲ್ಸೋ ಹ್ಯಾಸ್ ETU. ಸ್ವಪ್ನದಲ್ಲಿ ಅನುಭವ ಅದ, ವ್ಯವಹಾರ ಆಗ್ತದ. ದೇವತೆಗಳಿಗೆ ಬರೇ ಊಟ ಮಾಡೋದು, ಪಶುಗಳಿಗೆ ಬರೇ ಮಾಡುದು. ದೇವತೆಗಳಿಗೆ ಮಾಡುದು, ದೇವತೆಗಳಿಗೆ ಊಟ ಮಾಡುದಿಲ್ರಿ ಅವ್ರು. ಅಲ್ಲ, ಶರೀರನೇ ಭೋಗ ಅಂದ್ರೆ ಅವ್ರಿಗೆ ಸ್ಥೂಲ ಶರೀರ ಇಲ್ರಿ, ಕೇವಲ ಸೂಕ್ಷ್ಮ ಶರೀರ. ಗುರುಸಿದ್ದಪ್ಪ ಅವ್ರಿಗೆ ಸ್ಥೂಲ ಶರೀರ ಇಲ್ಲ, ಕೇವಲ ಸೂಕ್ಷ್ಮ ಶರೀರ. ಅದರ ಎಡಿ ಹಿಡಿತೇವಲ್ರಿ, ಅದನ್ನ ನೋಡೇ ತೃಪ್ತಿ ಪಟ್ಕೊಂತಾರ. ಎಡೆ ಹಿಡಿತಿರಲ್ಲ, ಅಡಿಗೆ ಮುಟ್ತವ್ರು. ಮತ್ ಹೊಳ್ಳಿ ನೇಮ ಅನ್ನೋದನ್ನ ಸ್ಥೂಲ. ಅವ್ರ ವಾಸನೆ ತಗೊಂಡ್ರೆ ಹೊಟ್ಟೆ ತುಂಬತತ್ ಅವ್ರಿಗೆ. ಅವ್ರು ಹೊಳ್ಳಿ ಕರ್ಮ ಮಾಡಕ್ ಬರುದಿಲ್ಲ ಅವ್ರಿಗೆ. ಕರ್ಮ ಮಾಡ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕು ಮತ್ತೆ ಅವ್ರು ಪುಣ್ಯ ಗಳಸಾಕ್. ಕರ್ಮ ಮಾಡ್ತಾರ, ದೇಹನೇ ಇರಂಗಿಲ್ಲ ಅವ್ರಿಗೆ, ಸೂಕ್ಷ್ಮ ಶರೀರ. ಈಗ ಸ್ವಪ್ನದಾಗ ನಮ್ ಶರೀರ ಐತಲ್ರಿ, ಸ್ವಪ್ನ ಶರೀರ ಹಂಗದ ಅವ್ರಿಗೆ ಶರೀರ. ಗುರುಸಿದ್ದಪ್ಪ
ಸ್ವಪ್ನದಾಗ ನಮ್ಗೆ ಸ್ಥೂಲ ಶರೀರ ಐತಲ್ರಿ? ಇಲ್ರಿ. ಎಂತ ಶರೀರ ಅದ ನೋಡ್ರಿ. ನಿಮಗ ದೇವತೆಗಳ ಎಂತ ಶರೀರ ಐತೆ ಅನ್ನೋದು ಅನುಭವ ಮಾಡ್ಬೇಕಂದ್ರೆ ನಮ್ಮ ಸ್ವಪ್ನದ ಶರೀರಕ್ಕೂ ಬರ್ಬೇಕು ನೀವು. ಸ್ವಪ್ನದಾಗ ಅನುಭವ ಐತಿ, ವ್ಯವಹಾರ ಆಗ್ತದ, ಉಪಯೋಗ ಅದ. ಆದ್ರ ವಿ ಡು ನಾಟ್ ಎಕ್ಸೆಪ್ಟ್ ಡ್ರೀಮ್ ಆಸ್ ಸತ್ಯಂ. ನಾವು ಸ್ವಪ್ನಕ್ಕ ಖರೆ ಅಂತ ಕುಂತೇವೆ. ಇನ್ನ ಯಾರದ ಸ್ವಪ್ನದಾಗ ಹೋದ್ವಿ, ಕಾಶಿಗೆ ಹೋದ್ವಿ, ವಿಶ್ವನಾಥನ್ ದರ್ಶನ ಮಾಡಾಕತ್ತೇವಿ, ಎಚ್ಚರಾತು, ಎಲ್ಲದೇವ್ ನಾವು? ಕಾಶಿಯಾಗದೇವನ? ಇಲ್ಲ, ನಮ್ಮ ಹಾಸಿಯಾಗದೇವಿ. ವಿ ನೋ ದ ಡ್ರೀಮ್ ಈಸ್ ಮಿಥ್ಯಾ. ಯಾವಾಗ ಗೊತ್ತಾಯ್ತು ಮಿಥ್ಯಾ ಅನ್ನೋದು? ತೋರೈತಿ, ಆದ್ರೆ ಇಲ್ಲದ ತೋರೈತಿ. ಸ್ವಪ್ನದಾಗ ಗೊತ್ತಾಗಿಲ್ಲ, ಇದು ಸ್ವಪ್ನದಾಗ ಖರೇನ ಆಗ್ಯದ. ಎಚ್ಚರ ಆದ್ಮ್ಯಾಗ ಗೊತ್ತಾಗ್ತದ ನಾನು ಇಲ್ಲ, ಎಲ್ಲಾ ಸುಳ್ಳು. ಸ್ವಪ್ನನು ಸುಳ್ಳು, ಸ್ವಪ್ನ ನೋಡಿದವನು ಸುಳ್ಳು, ಎಲ್ಲ ಸುಳ್ಳು ಅದ. ETU is not a sufficient condition for reality. ಅಲ್ರಿ, ಇದು ETU ಇದ್ರ ಅದಕ್ಕೆ ಜಾಗ್ರತೆ ತರಬೇಕು ಅಂತಾರೇನು? ಅಂದ್ರೆ ಅದು ನೋಡ್ರಿ ಸ್ವಪ್ನದಾಗ ಹೋಯ್ತಂತಾರು. ಆದ್ದರಿಂದ ಸ್ವಪ್ನ ಸುಳ್ಳು ಅಂತೀರ ಅಂದ್ರೆ ಜಾಗ್ರತನು ಸುಳ್ಳು ಅನ್ರಿ. ಹೆಂಗೈತೆ ತರ್ಕ ಅಲ್ರಿ? ETU ಅಂದ್ರ ಎಕ್ಸ್ಪೀರಿಯನ್ಸಬಿಲಿಟಿ, ಟ್ರಾನ್ಸಾಕ್ಷನ್ ಅಬಿಲಿಟಿ, ಯುಟಿಲಿಟಿ. ಅದು ಜಾಗ್ರತದಾಗ ಹೋಯ್ತಿ, ಸ್ವಪ್ನದಾಗ ಹೋಯ್ತಿ. ಸ್ವಪ್ನ ಸುಳ್ಳು ಅಂತೀರಿ, ಜಾಗ್ರತ ಕರೆ ಅಂತೀರಿ. ಏನ್ ಅನ್ಬೇಕು ನಿಮಗ? ಶಣ್ಯರ್ ಅನ್ಬೇಕು, ಮತ್ತೇನ್ರ ಅನ್ಬೇಕು? Gaudapada says that the dream example is really another waking example. ಅವು ಗೌಡಪಾದರು ಏನಂತಾರ ಅಂತಂದ್ರ, ಈ ಸ್ವಪ್ನ ಪ್ರಪಂಚ ಐತಲ್ಲ, ಅದು ಒಂದು ಜಾಗೃತ ಪ್ರಪಂಚದನೇ. ಸ್ವಪ್ನವತ್ತ ಅದು ಒಂದು ಸ್ವಪ್ನಲೇ. ಅಲ್ಲಿ ಅದಕ್ಕೆ ಇದಕ್ಕೆ ಏನು ಫರಕ್ ಅದ ಅಂದ್ರ, ಅದು ಒಂದು ಅಲ್ಪ ಕಾಲಾವಧಿ, ಒಂದು ಹಿತನಾಮ ಕಲ್ನಾಡಿ ಒಳಗ ಕಾಣ್ತದ. ಒಂದು ಸೆಕೆಂಡ್ನಾಗ ತೋರ್ತದ. ಅಲ್ಲಿ ಒಂದ್ ಸೆಕೆಂಡ್ನಾಗ ಲಗ್ನ ಆಗ್ತದ, ಮಕ್ಳಾಗ್ತಾವ, ಎಲ್ಲ ಆಗ್ಬಾರ್ದೆಲ್ಲ ಆಗ್ತದ. ಇದು ಒಂದು 100 ವರ್ಷದ ಸ್ವಪ್ನ. ಇದು ಜಾಗ್ರತ ಏನ್ರಿ? ಇದು ಕಾಲಾವಧಿ ಬಹಳ ಅದ. ಮತ್ ಇನ್ನೊಂದ್ ಏನದ, ನಿನ್ನೆ ಸ್ವಪ್ನ ಇವತ್ತು ಮಕ್ಕೊಂಡಾಗ ಕಂಟಿನ್ಯೂ ಆಗಂಗಿಲ್ಲ. ಇದು ಕಂಟಿನ್ಯೂ ಆಗ್ತದ. ಎಲ್ಲಿ ಬಿಟ್ಟಿರ್ತೀವಿ? 340 ಪೇಜ್ ಬಿಟ್ಟಿವಿ ಅಂದ್ರೆ ನಾಳೆ ಮುಂಜಾನೆ ಎದ್ದು ಮಲ್ಕೊಂಡೆ ಎದ್ದಿಂದ ಮತ್ 341 ಪೇಜ್ ಓದ್ತೀವಿ. ಹಂಗ ಇಲ್ಲಿ ಕಂಟಿನ್ಯೂಟಿ ಇಲ್ಲ. ವ್ಯತ್ಯಾಸದವಿಲ್ಲಂತಲ್ಲ, ಆದ್ರೆ ವ್ಯತ್ಯಾಸ ಇದ್ರೂ ಕೂಡ ಜಾಗ್ರತವೂ ಕೂಡ ಸ್ವಪ್ನವೇ ಅಂತ ಹೇಳ್ತಾರ ಗೌಡಪಾದಾಚಾರ್ಯರು. ಅಂತೀರೇನು ನೋಡ್ರಿ. when one is in a dream and the dream is not looked as a dream. ಸ್ವಪ್ನದಲ್ಲಿ ಸ್ವಪ್ನ ಅಂತ ನೋಡಾಕತ್ತಿಲ್ಲ ನಾವು, ಖರೆ ಅಂತ ನೋಡಾಕತ್ತೇವಿ. ಫಾರ್ ದ ಡ್ರೀಮರ್ the dream is in the waking state. ಫಾರ್ ದ ಡ್ರೀಮರ್ in dream, ಸ್ವಪ್ನದಲ್ಲಿ ಸ್ವಪ್ನವನ್ನು ನೋಡುವಂತಹ ತೈಜಸ್ಸನಿಗೆ, for the dreamer in dream, the dream is a waking state. ಜಾಗೃತವೂ ಕೂಡ ಅದು ಒಂದು ಸ್ವಪ್ನವೇ. ಅದು ಯಾರಿಗೆ ಸ್ವಪ್ನ ರೀ? ಇದು ಯಾರಿಗೆ ಸ್ವಪ್ನ? ಇದು ತುರಿಯನಿಗೆ ಸ್ವಪ್ನ. ಇದು ಜಾಗ್ರತ ತುರಿಯನಿಗೆ ಸ್ವಪ್ನ, ಜಾಗ್ರತ ವಿಶ್ವನಿಗೆ ಖರೆ, ತೈಜಸನಿಗೆ ಸ್ವಪ್ನ ಸುಳ್ಳು. ಯಾರಿಗೂ ಇದು ಸ್ವಪ್ನ ಖರೆ, ತೈಜಸ್ಸನಿಗೆ ಸ್ವಪ್ನ ಖರೆ, ಯಾರಿಗೂ ಸುಳ್ಳು? ವಿಶ್ವನಿಗೆ ಸುಳ್ಳು. ವಿಶ್ವ ಜಾಗ್ರತ ವಿಶ್ವನಿಗೆ ಖರೆ, ಜಾಗ್ರತ ಯಾರಿಗೆ ಸುಳ್ಳು? ತುರಿಯನಿಗೆ ಸುಳ್ಳು. ತುರಿಯ ಆಗ್ಬೇಕು ನಾವು, ಎಚ್ಚರ ಆಗ್ಬೇಕು. ಅದಕ್ಕೆ ತುರಿಯ ಅಂದ್ರೆ 4ನೇದ್ದು. ಇವು 3 ನಾವಲ್ಲ, 4ನೇ ನಾನು ಅಂತ ತಿಳ್ಕೊಬೇಕು. Vedanta challenges our conclusion and is asking us to train ourselves to see the waking world as exactly similar to the dream world. ಪ್ರಾಕ್ಟೀಸ್ ಮಾಡಿರಿ ಅಂತಾರ. ಸ್ವಪ್ನವನ್ನ ನಾವು ಸ್ವಪ್ನದಲ್ಲಿ ಖರೆ ಅಂತ ಹೆಂಗ್ ನೋಡಾಕತ್ತೇವಿ, ಹಂಗ ಜಾಗ್ರತ ಖರೆ ಅಂತ ನೋಡಾಕತ್ತೇವಿ. ಅಲ್ಲಿಂದ ಎದ್ದ ಮ್ಯಾಗ ಸ್ವಪ್ನ ಸುಳ್ಳಾಗ್ತದ. ಹಂಗ ಇಲ್ಲಿಂದ ಎದ್ದ ಮ್ಯಾಗ ಇದು ಸುಳ್ಳಾಗ್ತದ. ನಾ ಯಾವಾಗ ಹೇಳ್ತೇನಿ, ಯಾವಾಗ ಹೇಳ್ಬೇಕು, ಯಾವಾಗ ಎದ್ದೇನಿ ಅಂತ ತಿಳ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ರಿ. ಅದರಿಂದ ಹೇಳೋದು, ಬೇರೆ ದಾರಿಲ್ಲ. ರಿಸ್ಪೆಕ್ಟ್ ಇಟ್ ಇನ್ ದ ವೇಕಿಂಗ್ ಸ್ಟೇಟ್ ಅಂಡ್ ದ ರಿಸ್ಪೆಕ್ಟ್ ದ ಡ್ರೀಮ್ ಇನ್ ದ ಡ್ರೀಮ್ ಸ್ಟೇಟ್. ಸ್ವಪ್ನವನ್ನ ಸ್ವಪ್ನ ಪ್ರಪಂಚದಾಗಿದ್ದಾಗ ಗೌರವ ಕೊಡ್ರಿ, ಜಾಗ್ರತ ಪ್ರಪಂಚದಾಗ ಜಾಗ್ರತಕ್ಕ ಗೌರವ ಕೊಡ್ರಿ. ಆದ್ರೆ ಖರೆ ಅಂತ ತಿಳ್ಕೊಬೇಡ್ರಿ. ನಿಮ್ ಹೆಬ್ಬಟ್ ನಿಮ್ ಕಡೆ ಇರ್ಲಿ, ಹೆಬ್ಬಟ್ ಸಿಕ್ಸಾಕ್ ಹೋಗ್ಬೇಡ್ರಿ ಅಂತಾನು.
ಅಷ್ಟ ದೂರದಿಂದ ಹಾಯ್ ಬಾಯ್ ಮಾಡ್ರಿ, ಖರೆ ಅಂತ ತಿಳ್ಕೊಂಡು ತೆಕ್ ಬೀಳಕ್ ಹೋಗ್ಬೇಡ್ರಿ ಅಂತಾರ ಅವ್ರು. ಬಟ್ ನೆವರ್ ಟೇಕ್ ಬೋತ್ ಆಸ್ ಅಬ್ಸಲ್ಯೂಟ್ ರಿಯಲ್. ಎರಡು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. In spite of all these explanations, a majority of the people will not accept this teaching. ಇಷ್ಟೆಲ್ಲ ಹೇಳಿದ್ರು ಕೂಡ 190% ಜನ ಗೌಡಪಾದರ ಮಾತು ಕೇಳುವುದಿಲ್ಲ, ತಿಳಿಯುವುದಿಲ್ಲ. ಗೌಡಪಾದ says that Veda itself recognizes this difficulty. ಗೌಡಪಾದರು ಹೇಳ್ತಾರೆ, ಈ ವೇದವು ಕೂಡ ಈ ಸಮಸ್ಯೆಯನ್ನು ಹುಟ್ಟಾಕೈತೆ, ಗುರ್ತು ಹಿಡ್ದೈತ. ಇಲ್ಲ, ಇದು ಜೀವಿಗಳಿಗೆ ಬಹಳ ಕಷ್ಟ ಆಗ್ತದೆ. Advaitam is scary. In Dvaitam we are comfortable. ಅದ್ವೈತ ನಮಗೆ ಆಗಿ ಬರುದಿಲ್ರಿ, ಪತ್ತೆ ಆಗುದಿಲ್ಲ, ಸ್ವಲ್ಪ ತ್ರಾಸ ಆಕೈತೆ ನಮಗ್. ಅದ್ವೈತ ತ್ರಾಸ ಆಗ್ತದ. ದ್ವೈತದಾಗ ನಾವು ಬಹಳ ಕಂಫರ್ಟೇಬಲ್ ಅದೇವಿ. ನೋಡ್ಬೇಕು, ಲಗ್ನ ಆತು ಅಂದ್ರೆ ನನ್ನ ಭುಜಬಲ ಇನ್ನು 2 ಪಟ್ಟು, ನನ್ನ ಬಾಳ ಸಂಗಾತಿ ನೋಡ್ಬೇಕ. ಲಗ್ನ ಆಗಿ 3 ತಿಂಗಳ ಜನನ ಕಾಣುದಿಲ್ಲ. ಯಾಕ? ಬಹಳ ಆನಂದ ಅದ ರೀ ದ್ವೈತದಾಗ ಅಂತ. ನಾವು ದ್ವೈತದಾಗ ನಾವ್ ಇದ್ದಷ್ಟು ಆರಾಮ ಅದ್ವೈತದಾಗ ಇರಾಕ್ ಆಗೋದಿಲ್ಲ. ಯಾರಿಗೆ? ಸಾಮಾನ್ಯರಿಗೆ, ಬಹಳಷ್ಟು ಮಂದಿಗೆ ಅಂತ. We need objects for material security and close relationship for emotional support. ನಮಗ ವಿಷಯ ವಸ್ತುಗಳು ಬೇಕಾಗ್ತಾವ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇದ್ದಾಗ ಬಹಳ ಆನಂದ ಅನಿಸ್ತದ್ರಿ. ನಾವು ಸಹಜವಾಗಿ ಸಾಮಾನ್ಯವಾಗಿ ಎಲ್ಲ ವಿಷಯಗಳು ನನ್ನ ಹತ್ರ ಇರ್ಬೇಕು ಅಂತ. ಕೈಗೆ ಎಟಕೋದ್ರಾಗ ಸಿಗ್ಬೇಕು, ಹಿಂಗ ಹುಡ್ಕೋದ್ರಾಗ ಸಿಗ್ಬೇಕು. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಅಂಡ್ ಕ್ಲೋಸ್ ರಿಲೇಶನ್ಶಿಪ್ ಫಾರ್ ಇಮೋಷನಲ್ ಸಪೋರ್ಟ್. ನಮ್ಮ ಮಾನಸಿಕ ಬಲ ಬರಬೇಕು ಅಂತಂದ್ರ ನಮ್ಗೆ ಸಂಬಂಧಗಳನ್ನು ಬಯಸ್ತೇವೆ ನಾವು. ತಾಯಿ ತಂದಿ, ಮಗು ತಾಯಿ ತಂದಿನ ಬಯಸ್ತದ. ಆಮ್ಯಾಗ ಹುಡುಗಿದ್ದಾಗ ತನ್ನ ಗೆಳೆಯರನ್ನ ಬಯಸ್ತಾನ. ವಯಸ್ಸು ಹರೇಕ್ ಬಂದಂದ್ರ ಸಂಗಾತಿಯನ್ನ ಬಯಸ್ತಾನ. ಅಲ್ಲೇ ಸುಖ ಹುಡುಕ್ತಾನ ನೋಡ್ರಿ. ಇದು ಜನ, ಇದು ಏನದ ಸಾಮಾನ್ಯ ಜನರದ ಒಂದು ಲಕ್ಷಣ ಹೇಳಾಗತ್ತೈತಿ. ಯಾರು ಹೇಳಾಗತ್ತಾರ? ಇದು ವೇದ ಹೇಳಾಗತ್ತದ. ಗಾಡ್ ಡಿಪೆಂಡೆನ್ಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ದ್ವೈತಂ. ಕಷ್ಟ ಬಂದಾಗ ಏನ್ ಮಾಡ್ತಾನ? 2 ಉದ್ದಿನಕಡ್ಡಿ ಹೋಗಿ ದೇವ್ರಿಗೆ ಕೈ ಮುಗಿತಾನ. ಯಾಕ? ದೇವ್ರ ನನಗೆ ಇದನ್ನ ಪಾರ್ ಮಾಡಪ್ಪ. ಎಲ್ಲಾ ಪ್ರಯತ್ನ ಮಾಡಿರ್ತಾನ, ಆಗ್ಲಿಲ್ಲ ಅಂದ ಕಡೆ ದೇವ್ರ ಕಡೆ ಹೋಗ್ತಾನ ಇವ. ಅದಕ್ಕಿಂತ ಮೊದಲು ಎಲ್ಲಾ ಪ್ರಯತ್ನ ಮಾಡಿರ್ತಾನ್ರಿ. ಇವೇನ್ ಹಗರಿರಂಗಿಲ್ಲ ಇವ. ದೇವ್ರ ಏನ್ ಮಾಡ್ತಾನ ಬಿಡು, ಅದೇನ್ ಕಲ್ಲು ಅದೇನ್ ಮಾಡ್ತದ ಅಂತ ತಿಳ್ಕೊಂಡು ಎಲ್ಲಾ ಪ್ರಯತ್ನ ಮಾಡ್ತಾನ. ಎಲ್ಲಾ ಪ್ರಯತ್ನ ಮಾಡಿದ್ನು ಕೂಡ ಅದು ಸಮಸ್ಯೆ ಹಂಗ ಉಳ್ಕೊಂಡಾಗ ಅವಾಗ 2 ಉದ್ದಿನಕಡ್ಡಿ ತಗೊಂಡು ದೇವ್ರ ಹತ್ರ ಹೋಗ್ತಾನ. ಎದಕ್ಕ? ಈ ಭದ್ರತೆಗಾಗಿ ದೇವರೊಂದಿಗೆ ಸಂಬಂಧ ಬೆಳೆಸ್ತಾನೆ. ನಾ ಇವೆಲ್ಲಾ ಹೆಂಡತಿ ಮಕ್ಕಳು ಕೂಡ ಸಂಬಂಧ ಬೆಳೆಸಿದೆ, ಸುಖ ಸಿಗ್ಲಿಲ್ಲ, ಈ ದೇವರ ಒಬ್ಬ ನೋಡ್ತಾನೆ ಲಾಸ್ಟ್ ಅಂತ ದೇವ್ರ ಕಡೆ 2 ಉದ್ದಿನಕಡ್ಡಿ ಹೋಗ್ತಾನಂತ. ಗಾಡ್ ಡಿಪೆಂಡೆನ್ಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ದ್ವೈತಂ. ಇದು ಕೂಡ ದ್ವೈತವೇ. In Advaitam, all support systems are lost. ಮೊದಲ ಸಂಬಂಧಗಳಲ್ಲಿ ಸುಖ ಹುಡುಕ್ತಾನೆ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನಗಳಲ್ಲಿ ಸುಖ ಹುಡುಕ್ತಾನೆ. ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ದೇವರಲ್ಲಿ ಸಪೋರ್ಟ್ ಹುಡುಕ್ತಾನೆ. ಇವೆಲ್ಲವೂ ದ್ವೈತದಾಗ ಬರ್ತದ. ಈ ಪ್ರಯಾಣ, ಕೊನೆಯ ಪ್ರಯಾಣ ಅದ್ವೈತಕ್ಕೆ ಬರ್ತಾನ ನೋಡ್ರಿ. ಸಿದ್ಧಾರೂಢ ಮಠಕ್ಕೆ ಬಂದ, ಶ್ರವಣಕ್ಕೆ ಬಂದ, ಗುರುವಿನ ಹತ್ರ ಬಂದ ಅಂದ್ರ ಅದ್ವೈತಕ್ಕೆ ಬರಾಗತ್ತಾನ ಅಂತ ಲೆಕ್ಕ. Gaudapada answers that we only think that we need all these support system due to our own ignorance. ನಾವು ಅಜ್ಞಾನದಾಗ ಇದ್ದಾಗ ನಾವು ಈ ಹೊರಗಿನ ಸಹಾಯಕ್ಕಾಗಿ ನಾವು ಹಪಹಪಿಸ್ತೇವೆ ಅಂತ. But with this teaching, this support system will go, but they will not be missed. In fact, it will become clear that we are the support for the entire cosmos. This is stated in the Kaivalya Upanishad. ಕೊನೆಗೆ ಅವಾಗ ಜ್ಞಾನ ಆದ್ರಿಂದ ಏನಂತಾನಂದ್ರ, ನಾನು ಯಾವುದವನ್ನ ಆಶ್ರಯ ಪಡೀಬೇಕನ್ನುವಂತಹ ಒಂದು ಮನುಷ್ಯ ಅಲ್ಲ. ನಾನು ಎಲ್ಲದಕ್ಕೂ ಆಶ್ರಯ ನಾನೇ. ನನ್ನ ಅಧಿಷ್ಠಾನದಲ್ಲಿ ಎಲ್ಲ ನಡೆಯಾಗತ್ತದ. ನಾನೇ ಎಲ್ಲದಕ್ಕೂ ಅಧಿಷ್ಠಾನದೀನಿ ಅಂತ ತಿಳಿತಾನ. ಸೀಕರ್ ಈಸ್ ಸಾಟ್. ಯಾರನ್ನು ಹುಡುಕಾಗತ್ತಿದ್ದ ಅವನೇ ಸಿಗ್ತಾನ. ಅಲ್ಲಿ ಮಠ ಸಿಕ್ಕಿದ್ದಿಲ್ಲ, ಸಿಕ್ಕಂಗಾಗಿತ್ತು. ಕನ್ನಡಾಗಿನ ಗಂಟು ಸಿಕ್ಕಂಗಾಗಿತ್ತು. ಇಲ್ಲಿ ಮಠನು ಗಂಟರ ಕಾಣಾಗತ್ತೈತಿ, ಕೈಯಾಗರ ಸಿಗುವಲ್ದು. ಅದು ಗಂಟು ಯಾವಾಗ ಸಿಕ್ತು ಅಂದ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ಮ್ಯಾಗ ಸಿಕ್ತು.
ಅದನ್ನ ಕೈವಲ್ಯ ಉಪನಿಷತ್ತಾಗ ಹೇಳ್ತಾರಂತ, ಎವ್ರಿಥಿಂಗ್ ಈಸ್ ಬಾರ್ನ್ ಇನ್ ಮೀ ಅಲೋನ್. ಏನ್ ಹುಟ್ಟೈತಿ ಎಲ್ಲ ನನ್ನಿಂದ ಹುಟ್ಟೈತಿ ಅಂದ್ರೆ ಆತ್ಮನಿಂದ ಹುಟ್ಟೈತಿ. ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ. ತಸ್ಮಾತ್ ವಾ ಏತಸ್ಮಾತ್ ಅಂದ್ರೆ ಏನ್ರಿ? ಆ ಪರಮಾತ್ಮನಿಂದಾಗಲಿ ಅಥವಾ ಈ ಆತ್ಮನಿಂದಾಗಲಿ, ಈ ಆತ್ಮನೇ ಪರಮಾತ್ಮ ಅದನ್ನ ನೋಡ್ರಿ. ಜೀವಾತ್ಮ ಪರಮಾತ್ಮ ಐಕ್ಯದಾಗ ಐತದ ತೈತ್ರಿಯ ವಾಕ್ಯದ ಅರ್ಥ. ತಸ್ಮಾತ್ ವಾ ಏತಸ್ಮಾತ್ ಅಂದ್ರೆ ಏನು? ಆ ಪರಮಾತ್ಮನಿಂದಾಗಲಿ ಅಥವಾ ಈ ಆತ್ಮನಿಂದಾಗಲಿ. ಈ ಆತ್ಮ ಅಂದ್ರೆ ಯಾರು? ನಾನೇ ನನ್ನಿಂದ ಆಕಾಶ ಹುಟ್ಟೈತಿ ಅನ್ಬೇಕು. ನನ್ನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುದಿಂದ ಅಗ್ನಿ, ಅಗ್ನಿದಿಂದ ಜಲ, ಜಲದಿಂದ ಪೃಥ್ವಿ. ಇದಕ್ಕೆ ಮೂಲ ಕಾರಣ ಯಾರು? ನಾನೇ. ಈ ಜ್ಞಾನ ಆಗ್ತದೆ. ಮೊದಲು ಪರಮಾತ್ಮ ಅಂದ, ಈಗ ಏನಂತಾನ? ತಸ್ಮಾತ್ ವಾ ಏತಸ್ಮಾತ್. ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಮೀ ಅಲೋನ್. ಎವ್ರಿಥಿಂಗ್ ರಿಸಾಲ್ವ್ಸ್ ಇನ್ ಟು ಮೀ ಅಲೋನ್. ಎಲ್ಲವೂ ನನ್ನಲ್ಲಿ ಹುಟ್ಟ್ಯಾವ, ಎಲ್ಲವೂ ಬಂದ್ ಕೊನೆಗೆ ನನ್ನಲ್ಲೇ ಸೇರ್ತಾವ ಅಂತದಂತ ಸಮುದ್ರ. ಹಂಗಾರೆ ಈಗ ನಾವು ಸಮುದ್ರ ಆದ್ವಿ ಅಂದ್ರೆ ಆತ್ಮ ಆದ್ಮೇಲೆ ಸಮುದ್ರ ಆಗೋದು ತಿಳ್ಕೊಳ್ಳೋದು. ಐ ಆಮ್ ದಟ್ ನಾನ್ ಡಿವೆಲ್ ಬ್ರಹ್ಮನ್. ಏನದ ಅದ್ವಿತೀಯವಾದಂತ ಪರಮಾತ್ಮನೇ ನಾನು ಇದ್ದೇನೆ ಅಂತ ಹೇಳ್ಯಾರ. ಫಾರ್ ದೋಸ್ ಪೀಪಲ್ ಹೂ ಆರ್ಗ್ಯೂ ದಟ್ ಜಗತ್ ಈಸ್ ಸತ್ಯಂ ಬಿಕಾಸ್ ಆಫ್ ಇಟ್ ಯು ಅಂಡ್ ದ ಸ್ಕೇರ್ ಆಫ್ ಅದ್ವೈತಂ. ಬಹಳ ಮಂದಿ ಏನ್ ಮಾಡ್ತಾರ ಅಂತಂದ್ರ, ಅವರು ವಾದ ಮಾಡ್ತಾರ ಜಾಗ್ರತ್ ಖರೆ ಅದರಿ, ಯಾಕಂದ್ರೆ ಅದರಲ್ಲಿ ಅದು ಅನುಭವ ಗಮ್ಯ ಅದ, ಅದರಲ್ಲಿ ವ್ಯವಹಾರ ಆಗ್ತದೆ, ಆ ವ್ಯವಹಾರದಿಂದ ಲಾಭ ಆಗ್ತದೆ, ಆದ್ದರಿಂದ ದ್ವೈತ ಅನ್ನೋದು ಜಾಗ್ರತ ಖರೆ ಐತಿ ಅನ್ನೋಂಥವ್ರು ಏನದಾರ, ಆರ್ ಸ್ಕೇರ್ಡ್ ಆಫ್ ಅದ್ವೈತಂ. ಅವರು ಅದ್ವೈತ ಕಂಡ್ರೆ ಹೆದರ್ತಾರ, ಅವರು ಭಯ ಪಡ್ತಾರ. ಎಲ್ಲೇ ಭಯ ಪಡಬೇಕು ಅಲ್ಲಿ ಅಭಯವನ್ನ ಬಂದಾರ, ಎಲ್ಲ ಅಭಯದಿಂದ ಇರಬೇಕು ಅಲ್ಲಿ ಭಯ ಹೊಂತಾ ಇದ್ದಾರೆ. ವೇದ ಎಕ್ಸೆಪ್ಟ್ ಕ್ರಿಯೇಷನ್ ಪ್ರಾವಿಷನಲಿ ಆಸ್ ಎ ಡೆಲಿಬರೇಟ್ ಕಾಂಪ್ರಮೈಸ್ ವಿತ್ ದ ಟ್ರೂತ್. ನಾವು ಕೂಡ ವೇದಾಂತದಲ್ಲಿ ವೇದದ ಕೂಡ ಸೃಷ್ಟಿಯನ್ನ ಪ್ರಾರಂಭಿಕ ಹಂತದಲ್ಲಿ ಒಪ್ತೀವಿ, ಕೊನೆಯ ಹಂತದಲ್ಲಿ ಅಲುಗಳಿತೀವಿ ಅಂತ ತಿಳ್ಕೊಂಡು ಹೇಳೋದಾರ. ಆ 43ನೇ ಶ್ಲೋಕದಲ್ಲಿ ಆ ವಿಚಾರವನ್ನು ನಾಳೆ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.